ಶ್ರೀಮತಿ ಪ್ರೇಮಲೀಲಾ ಪತ್ತಿ ಪಾಂಡುರಂಗ ದತ್ತಿ ಉಪನ್ಯಾಸದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಪತ್ತಿ ಪಾಂಡುರಂಗ ಸಂಸಾರದವರೆಲ್ಲರಿಗೂ ಕೂಡ ನನ್ನ ವಿಶೇಷ ಪ್ರೀತಿ, ವಿಶ್ವಾಸ, ಆಶೀರ್ವಾದಗಳು. ಶ್ರೀಮಾನ್ ರಾಮಸ್ವಾಮಿಯವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತರೇ, ಭಾರತೀಯ ನಾರಿ ನಡೆದು ಬಂದ ದಾರಿ ಅನ್ನೋ ವಿಷಯವನ್ನು ಸೂಚಿಸಲಾಗಿತ್ತು. ಸಂತೋಷದಿಂದ ಒಪ್ಕೊಂಡಿದ್ದೀನಿ. ಯಾವ ರೀತಿ ಆಕೆ ನಡ್ಕೊಂಡು ಹೋಗ್ತಾಳೋ ಅದರ ಹಿಂದೆನೇ ಹೋಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ನಮ್ಮ ಭಾರತೀಯ ನಾರಿಯರ ಆದರ್ಶವನ್ನು. ಇಲ್ಲಿ ಒಂದು ವಿಶೇಷ ವಿವರಣೆಯನ್ನು ನೀಡಬೇಕಾಗಿದೆ. ನಾನು ಭಾರತೀಯ ಅನ್ನೋ ಶಬ್ದವನ್ನು ಹಿಂದೂ ಅನ್ನೋ ಅರ್ಥದಲ್ಲಿಯೇ ಉಪಯೋಗಿಸ್ತಾ ಇದ್ದೀನಿ. ಋಷಭದೇವ ಮಹಾವಿಷ್ಣುವಿನ ಅಂಶಾವತಾರ ಅಂತ ಭಾಗವತ ಹೇಳುತ್ತೆ. ಆತನ 100 ಜನ ಮಕ್ಕಳಲ್ಲಿ ಮೊದಲನೆಯವನು ಭರತ. ಈ ಭರತ ಚಕ್ರವರ್ತಿ ಆಗ ಅಜನಾಭ ವರ್ಷ ಅಂತ ಹೆಸರುಳ್ಳಂತಹ ಈ ದೇಶವನ್ನು ಎಷ್ಟು ಅದ್ಭುತವಾಗಿ ಆಳಿದ ಅಂತಂದರೆ, ಅವನ ನಂತರ ಈ ದೇಶಕ್ಕೆ ಭಾರತ ವರ್ಷ ಅಂತ ಹೆಸರು ಬಂತು. ಈ ಭಾರತ ವರ್ಷಕ್ಕೆ ಸೇರಿದಂಥ ನಾವೆಲ್ಲರೂ ಕೂಡ ಭಾರತೀಯರು. ಈ ಹಿಂದೂ ಅನ್ನೋ ಶಬ್ದ ಕೆಲವರು ತಿಳ್ಕೊಂಡಿದ್ದಾರೆ ಇತ್ತೀಚೆಗೆ ಕಳೆದ 150-200 ವರ್ಷಗಳಿಂದ ಬಂದಿರತಕ್ಕಂಥ ಒಂದು ಪದ ಅಂತ ಭಾವಿಸ್ಕೊಂಡಿದ್ದಾರೆ. ಆದರೆ ಇದು ಕೂಡ ಪ್ರಾಚೀನವಾಗಿರ್ತಕ್ಕಂತಹ ಪದ. ಹೀನಂಚ ದೂಷ್ಯತಿ ಏವ ಹಿಂದೂ ಇತಿ ಉಚ್ಯತೆ ಪ್ರಿಯೇ. ಮೇರುತಂತ್ರ ಎಂಬತಕ್ಕಂತಹ ಒಂದು ತಂತ್ರ ಗ್ರಂಥದಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇರತಕ್ಕಂಥ ಮಾತು. ಯಾವ ಒಂದು ಸಮಾಜದಲ್ಲಿ ಅಥವಾ ದೇಶದಲ್ಲಿ ಹೀನವಾಗಿರ್ತಕ್ಕಂಥ ಕೆಳಮಟ್ಟದ ವಿಷಯಗಳನ್ನು ಅಥವಾ ಜೀವನ ಕ್ರಮವನ್ನು ದೂಷಿಸ್ತಾರೋ, ವರ್ಜಿಸ್ತಾರೋ ಅಂತಹ ಜನರು ಹಿಂದೂಗಳು. ಅವರ ದೇಶ ಹಿಂದೂ ದೇಶ. ನಮ್ಮಲ್ಲಿ ಕೆಲವರು ಗತಕಾಲದ ವೈಭವವನ್ನು ಸ್ಮರಿಸಿಕೊಂಡು ತುಂಬ ಜಂಬ ಪಡೋದುಂಟು. ಆದರೆ ಆಧುನಿಕ ಹಿಂದೂ ಸಮಾಜದ ದುಸ್ಥಿತಿಯನ್ನು ನೋಡಿದಾಗ ವಿಚಾರವಂತ ಎಲ್ಲರಿಗೂ ಕೂಡ ತುಂಬ ದುಃಖವಾಗುತ್ತೆ. ಆದ್ದರಿಂದ ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಬಹುಶಃ ಈ ವಿಷಯವನ್ನು ಚರ್ಚೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಆಧುನಿಕ ಹಿಂದೂ ಸಮಾಜದ ಸ್ಥಿತಿಗತಿಗಳ ಬಗ್ಗೆಯೂ ಕೂಡ ಸ್ವಲ್ಪ ಹೇಳಬೇಕಾಗತ್ತೆ. ಬಹುಶಃ ಉಪನ್ಯಾಸದ ಕಡೆಯ ಭಾಗದಲ್ಲಿ ಸ್ವಾಮೀಜಿಯವರು, ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ನಾವು ಪ್ರತಿಯೊಬ್ಬರೂ ಕೂಡ ಪ್ರಾಚೀನ ಕಾಲದ ಮಹಿಮೆಯನ್ನು ನಮ್ಮ ಹಿಂದಿನವರು ಋಷಿ ಮುನಿಗಳು, ರಾಜರ್ಷಿಗಳು ಯಾವ ರೀತಿ ಜೀವನ ನಡೆಸಿದ್ರು, ಎಂತಹ ಒಂದು ಅದ್ಭುತ ಪರಂಪರೆಯನ್ನು ನಿರ್ಮಿಸಿದರು, ಅದನ್ನೆಲ್ಲ ತಿಳ್ಕೋಬೇಕಾದಂಥದ್ದು ನಮ್ಮ ಕರ್ತವ್ಯ. ದಿ ಮೋರ್ ವಿ ನೋ ಅಬೌಟ್ ಅವರ್ ಪಾಸ್ಟ್, ಗ್ರೇಟರ್ ವಿಲ್ ಬಿ ಅವರ್ ಪ್ರೈಡ್ ಅಂತ ಕೂಡ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾವು ನಮ್ಮ ಪೂರ್ವಿಕರ ಚರಿತ್ರೆಯನ್ನು ತಿಳ್ಕೊಳ್ಳೇಬೇಕು. ಇದರಿಂದ 2 ಪ್ರಯೋಜನ ಉಂಟು. ಮೊದಲನೆಯದು,
ಅವರು ಅಷ್ಟೊಂದು ದೊಡ್ಡ ವ್ಯಕ್ತಿಗಳಾಗಿದ್ದ ಮೇಲೆ ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅವರ ಸಂತಾನವಾಗಿರ್ತಕ್ಕಂತಹ ನಾವು ಕೂಡ ಅದೇ ಮಟ್ಟಕ್ಕೆ ಬೆಳೆಯುವುದಕ್ಕೆ ಪ್ರಯತ್ನ ಪಡಬೇಡವೆ? ಅಂತಹ ಒಂದು ಸ್ಫೂರ್ತಿ ನಮಗೆ ಸಿಗುತ್ತೆ. ಎರಡನೆಯದು, ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ಅವರು ಕೂಡ ಹಿಂದಿನ ಕಾಲದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿರಬಹುದು. ಇಂದು ನಮಗೆ ವಿಶೇಷ ದೃಷ್ಟಿಯಿಂದ ಅದನ್ನು ಪರಿಶೀಲಿಸಿದಾಗ ಅವರು ಯಾವ ತಪ್ಪುಗಳನ್ನು ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗಬಹುದು ನಮಗೆ. ಹಾಗೆ ಆ ತಪ್ಪಿನ ಅರಿವು ಉಂಟಾದಾಗ ಈಗ ನಾವು ನಮ್ಮ ಜೀವನದಲ್ಲಿ ಅಂತಹ ತಪ್ಪುಗಳು ಉಂಟಾಗದೇ ಇರತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ನಮಗೆ ಸಹಾಯವಾಗುತ್ತೆ. ಪ್ರಾಚೀನ ಕಾಲದಲ್ಲಿ ಸ್ತ್ರೀಯರ ಸ್ಥಿತಿಗತಿ ಆದರ್ಶ ಹೇಗಿತ್ತು ಅಂತನ್ನೋದನ್ನು ಸ್ವಲ್ಪ ನಿಮ್ಮ ಮುಂದೆ ವಿಸ್ತಾರವಾಗಿ ಇಡಲಿಕ್ಕೆ ಬಯಸ್ತೇನೆ. ಮನುಸ್ಮೃತಿ, ಬಹುಶಃ ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತನ್ನು ಹೇಳಬೇಕಾಗುತ್ತೆ. ನಮ್ಮ ಪಾರ್ಲಿಮೆಂಟಿನಲ್ಲಿ ಮಹಾ ಮೇಧಾವಿ ನಾಯಕರು, ಅದು ಬರೀ ಹಿಂದೂ ನಾಯಕರೇ ಅಂತ ಇಟ್ಕೊಳ್ಳಿ, ಮಾತೆತ್ತಿದ್ರೆ ಪಾಪ ಆ ಮನು ಮಹರ್ಷಿ ಮೇಲೆ ಕೋಪ ಬರುತ್ತೆ ಅವರಿಗೆ. ಅವನ ಸ್ಮೃತಿನ ತರೋದು ಪಾರ್ಲಿಮೆಂಟಲ್ಲಿ, ಹಾಳೆಗಳನ್ನು ಹರಿಯೋದು, ಕೊಯ್ಯೋದು, ಬಿಸಾಡೋದು. ಅದೇ ಇತರ ಧರ್ಮ ಗ್ರಂಥಗಳನ್ನು ತಂದು ಅದೇ ರೀತಿಯ ಒಂದು ಪೂಜೆಯನ್ನು ಮಾಡಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ಇರಲಿ, ಮನುವಿನ ಸ್ಮೃತಿ ಅತ್ಯಂತ ಪ್ರಾಚೀನ ಸ್ಮೃತಿ. ಅನಂತರ ಬಂದಂತಹ ನೂರಾರು ಸ್ಮೃತಿಗಳಿಗೆ ಆಧಾರ ಗ್ರಂಥ ಅಂತ ಹೇಳಬಹುದು. ಅಲ್ಲಿ ಮನು ಮಹರ್ಷಿ ಹೇಳ್ತಾನೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಅಫಲಾಃ ಕ್ರಿಯಾಃ. ಯಾವ ದೇಶದಲ್ಲಿ, ಯಾವ ಸಮಾಜದಲ್ಲಿ ಸ್ತ್ರೀಯರಿಗೆ ಪೂಜ್ಯವಾದಂತಹ ಸ್ಥಾನವಿರುತ್ತೋ ಆ ದೇಶದಲ್ಲಿ, ಆ ಸಮಾಜದಲ್ಲಿ ದೇವತೆಗಳು ಕೂಡ ಸಂತೋಷದಿಂದ ಇರುತ್ತಾರೆ. ಎಲ್ಲಿ ಅವರಿಗೆ ಇಂತಹ ವಿಶೇಷ ಪೂಜ್ಯ ಸ್ಥಾನ ಇರೋದಿಲ್ವೋ ಅಲ್ಲಿ ಆ ಜನ ಮಾಡತಕ್ಕಂತಹ ಎಲ್ಲ ಕರ್ಮಗಳು ಕೂಡ ನಿಷ್ಫಲವಾಗುತ್ತೆ. 10 ಉಪನಿಷತ್ತುಗಳಲ್ಲಿ ತುಂಬ ಪ್ರಾಚೀನವಾಗಿರ್ತಕ್ಕಂತಹ ಒಂದು ಉಪನಿಷತ್ತು ಬೃಹದಾರಣ್ಯಕ. ಇದರ ಪ್ರಾರಂಭದಲ್ಲಿಯೇ ಉಪನಿಷತ್ತು ಹೇಳುತ್ತೆ, ಸ ಇಮಂ ಏವ ಆತ್ಮಾನಂ ದ್ವೇಧ ಅಪಾತಯತ್. ಪರಬ್ರಹ್ಮ ವಸ್ತು ಪರಮಾತ್ಮ ಒಬ್ಬನೇ ಇದ್ದ. ಅನಂತರ ತನ್ನನ್ನು ತಾನು 2 ಭಾಗವಾಗಿ ಮಾಡಿಕೊಂಡ. ಒಂದು ಭಾಗ ಪುರುಷ ಆಯಿತು, ಇನ್ನೊಂದು ಭಾಗ ಸ್ತ್ರೀ ಆಯಿತು. ಎಂತಹ ಅದ್ಭುತವಾದಂತಹ ಕಲ್ಪನೆ ನೋಡಿ. ಒಬ್ಬನೇ ಪರಮಾತ್ಮನ 2 ಅಭಿವ್ಯಕ್ತಿಗಳು, 2 ರೂಪಗಳು, 2 ಭಾಗಗಳು ಅಂತ ಹೇಳಬಹುದು. ಯಾವ ರೀತಿಯಲ್ಲೂ ಕೂಡ ಒಬ್ಬರು ಉತ್ತಮ, ಇನ್ನೊಬ್ಬರು ಅಧಮ ಎಂಬತಕ್ಕಂಥ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಬಹುಶಃ ಇದನ್ನೇ ನಮ್ಮ ಜನಗಳ ಮನಸ್ಸಿಗೆ ಹತ್ತಿಸುವುದಕ್ಕೋಸ್ಕರ ಪುರಾಣಗಳಲ್ಲಿ ಅರ್ಧನಾರೀಶ್ವರ ಕಲ್ಪನೆಯನ್ನು ಕಾಣ್ತೇವೆ. ಶಿವಮಹಾದೇವನ ಬಲಭಾಗ ಶಿವ, ಎಡಭಾಗ ದೇವಿ, ಅರ್ಧನಾರೀಶ್ವರ. ಇಲ್ಲಿ ಇನ್ನೂ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಷಯ ಇದೆ. ಹರಿಹರ ಮೂರ್ತಿಯನ್ನು ತೆಗೆದುಕೊಂಡ್ರೆ ಹರ ಬಲಗಡೆ, ಹರಿ ಎಡಗಡೆ. ಅಂದಮೇಲೆ ಪಾರ್ವತಿ ಮತ್ತು ವಿಷ್ಣು ಒಂದೇ ಅಂತಾಯಿತು. ಶಕ್ತಿ ಅಂತ ಅರ್ಥ ಅಷ್ಟೇನೆ. ಯಾವ ಒಂದು ಮಹಾಶಕ್ತಿಯಿಂದ ಜಗತ್ತಿನ ಸೃಷ್ಟಿಯಾಗುತ್ತೋ ಅದು ಪಾರ್ವತಿ ಅಂತ ಅನ್ನಿಸ್ಕೋಬಹುದು, ವಿಷ್ಣು ಹರಿ ಅಂತ ಅನ್ನಿಸ್ಕೋಬಹುದು.
ಪ್ರಾಚೀನ ಕಾಲದ ಚರಿತ್ರೆಯನ್ನು ಸ್ವಲ್ಪ ನಾವು ಅಭ್ಯಾಸ ಮಾಡಿದ ಪಕ್ಷದಲ್ಲಿ ಬಹಳ ಸ್ವಾರಸ್ಯಕರವಾಗಿರತಕ್ಕಂಥ ಅದ್ಭುತವಾದಂತಹ ವಿಷಯಗಳನ್ನು ಕಾಣ್ತೇವೆ. ಸ್ತ್ರೀಯರಿಗೆ ಉಪನಯನ ಇತ್ತು, ಗಾಯತ್ರಿ ಮಂತ್ರದ ಉಪದೇಶ ಇತ್ತು, ವೇದಾಭ್ಯಾಸ ಕೂಡ ಇತ್ತು. ಯಾವುದೋ ಒಂದು ಕಾಲದಲ್ಲಿ ತಪ್ಪಿ ಹೋಗಿದೆ, ಅದು ಬೇರೆ ವಿಷಯ. ಆದರೆ ಇತ್ತು ಅನ್ನೋದು ಬಹಳ ಮುಖ್ಯ. ಬ್ರಹ್ಮಚರ್ಯೇಣ ಕನ್ಯಾ ಯುವಾನಂ ವಿಂದತೆ ಪತಿಂ ಅಂತ ಅಥರ್ವಣ ವೇದದಲ್ಲಿ ಬರುತ್ತೆ. ಅಂದರೆ ವಿವಾಹ ಆಗುವುದಕ್ಕೆ ಮುಂಚೆ ಕನ್ಯೆ ತಾನೂ ಕೂಡ ಬ್ರಹ್ಮಚರ್ಯ ಆಶ್ರಮವನ್ನು ಪಾಲಿಸಿ ವೇದಾಭ್ಯಾಸವನ್ನು ಮಾಡಿ ಗಾಯತ್ರಿ ಮಂತ್ರದ ಜಪದ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾಳೆ ಅಂತಾಯಿತು. ಹಾರೀತ ಸ್ಮೃತಿ ಅಂತ ಒಂದು ಸ್ಮೃತಿ ಇದೆ. ಡಾಕ್ಟರ್ ಪಾಂಡುರಂಗ ವಾಮನ್ ಕಾಣಿಯವರು ದಿ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಅನ್ನೋ ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ಕಷ್ಟಪಟ್ಟು ಮಾಹಿತಿಯನ್ನು ಸಂಪಾದಿಸಿ ಆ ಗ್ರಂಥವನ್ನು ಬರೆದರು. ಅವರು ಮಹಾಮಹೋಪಾಧ್ಯಾಯರಾಗಿದ್ದರು. ಇವತ್ತು ಹಿಂದೂ ಧರ್ಮದ ಅನೇಕ ವಿಷಯಗಳಿಗೆ ಅದ್ಭುತವಾದಂತಹ ಆಕರ ಗ್ರಂಥ ಅದು. ಅವರು ಚಿಕ್ಕವರಾಗಿದ್ದಾಗ ಬಾಂಬೆ ಹೈಕೋರ್ಟ್ನಲ್ಲಿ ಲಾಯರ್ ಆಗಿದ್ದರು. ಪಾಂಡುರಂಗನ ದೇವಸ್ಥಾನಕ್ಕೆ ಹೋಗಿದ್ದರು. ಪಾಂಡುರಂಗನ ದೇವಸ್ಥಾನದಲ್ಲಿ ಒಬ್ಬ ಮಹಿಳೆ, ವಿಧವೆ, ಸಕೇಶಿ ವಿಧವೆ, ತಲೆ ಕೂದಲನ್ನು ಕತ್ತರಿಸಿರಲಿಲ್ಲ. ಆಕೆ ಬಂದು ಪಾಂಡುರಂಗನಿಗೆ ಪ್ರಣಾಮ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ, ನಿಮಗೆಲ್ಲ ಗೊತ್ತಿದೆ, ಪಾಂಡುರಂಗನ ಪಾದ ಸೌದು ಹೋಗಿದೆಯಂತೆ. ಜನಗಳು ಹೋಗಿ ತಲೆ ಎದುರ ಮೇಲೆ ಇಟ್ಟು ಪಂಡ್ರಾಪುರದಲ್ಲಿ ಪಾಂಡುರಂಗನಿಗೆ ಪಾಪ ಕಾಲಿಲ್ಲದೆ ಹಾಗೋ ನಿಂತಿದ್ದಾನೆ. ಎಲ್ರಿಗೂ ಕೂಡ ಅವಕಾಶ ಕೊಡ್ತಾ ಇತ್ತು. ಈಕೆ ಹೋದಾಗ ಅಲ್ಲಿದ್ದಂತಹ ಪೂಜಾರಿಗಳು ಒರಟೊರಟಾಗಿ ಆಕೆಯನ್ನು ತಳ್ತಾರೆ. ತಳ್ಳಿದಾಗ ಆಕೆ ಹೋಗಿ ಬಿದ್ದು ಗಾಯ ಆಗತ್ತೆ. ಇದನ್ನು ನೋಡಿದಂತಹ ಕಾಣೆಯವರು ಅವರನ್ನ ಪ್ರಶ್ನೆ ಮಾಡ್ತಾರೆ, ಯಾವ ಶಾಸ್ತ್ರದ ಆಧಾರದಿಂದ ನೀವು ಹೀಗೆ ಮಾಡಿದ್ರಿ? ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ. ಕಡೆಗೆ ಇವರು ಅವ್ರ ಮೇಲೆ ಕೇಸ್ ಹಾಕ್ತಾರೆ ಹೈಕೋರ್ಟಲ್ಲಿ. ಕೇಸ್ ಹಾಕಿದ ಮೇಲೆ ಅವರು ಸಂಸ್ಕೃತ ಪ್ರೊಫೆಸರ್ ಆಗಿದ್ದವರು, ಲಾಯರ್ ಆಗಿದ್ದವರು. ಈಗ ಧರ್ಮಶಾಸ್ತ್ರದ ವಿಷಯವನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಗೊತ್ತಾಗಿ ಸತತವಾಗಿ 40 ವರ್ಷಗಳ ಕಾಲ ಕೆಲಸ ಮಾಡಿ ಇವತ್ತು ನಾವು ನೋಡ್ತಾ ಇರತಕ್ಕಂಥ ಆ ದೊಡ್ಡ ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾರೆ. ಅನಂತರ ಅವ್ರು ಗೆದ್ದರು ಅಂತ ಇಟ್ಕೊಳ್ಳಿ ಕೇಸ್ನಲ್ಲಿ. ಅವರಿಗೆ ಶಿಕ್ಷೆಯಾಯಿತು ಪುರೋಹಿತರಿಗೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ, ಚಾರಿತ್ರಿಕ ದೃಷ್ಟಿಯಿಂದ ನೋಡಿದಾಗ, ಭಗವಂತನ ಯೋಜನೆಯ ದೃಷ್ಟಿಯಿಂದ ನೋಡಿದಾಗ, ಒಂದು ಸಣ್ಣ ಘಟನೆಯಿಂದ ಹಿಂದೂ ಸಮಾಜಕ್ಕೆ ದೊಡ್ಡ ಉಪಕಾರ ಆಯಿತು. ಅಲ್ಲಿ ಅವರು ಹೇಳ್ತಾರೆ, ಹಾರೀತ ಸ್ಮೃತಿಯಲ್ಲಿ ಸ್ತ್ರೀಯರಿಗೆ ಸಮಾವರ್ತನೆ ಇತ್ತು ಅಂತ ಸ್ಪಷ್ಟವಾಗಿ ಹೇಳಿದೆ. ಸಮಾವರ್ತನ ಅಂತಂದರೆ ಗ್ರ್ಯಾಜುಯೇಷನ್ ಸೆರಿಮನಿ, ಈಗಿನ ಕಾಲದ ಭಾಷೆಯಲ್ಲಿ ಹೇಳಬೇಕಾದ್ರೆ. ಗುರುಕುಲವಾಸವನ್ನು ಮಾಡಿದ ಮೇಲೆ, ವೇದಾಧ್ಯಯನವನ್ನು ಮಾಡಿ ಮುಗಿಸಿದ ಮೇಲೆ ಮನೆಗೆ ಹೋಗುವುದಕ್ಕೆ ಮುಂಚೆ ಮಾಡತಕ್ಕಂಥ ಕೆಲವು ಕರ್ಮಗಳು. ಹಾಗೆಯೇ ಬಾಣಭಟ್ಟನ ಕಾದಂಬರಿ ಎಂಬತಕ್ಕಂಥ ಒಂದು ಗ್ರಂಥ ಇದೆ. ಬಹುಶಃ ಗದ್ಯದಲ್ಲಿ ವಿಸ್ತಾರವಾಗಿ ಬರೆದಂತಹ ಮೊಟ್ಟ ಮೊದಲನೇ ಗ್ರಂಥ ಅಂತ ಹೇಳ್ಬೋದು, ಕಥೆ. ಈಗ ಆ ಕಾದಂಬರಿ ಅನ್ನೋದು ಆ ಗ್ರಂಥದ ಹೆಸರು. ಇವತ್ತು ನಾವು ಯಾವುದನ್ನು ನಾವೆಲ್ಸ್ ಅಂತ ಕರಿತೀವೋ ಅದಕ್ಕೆ ಕಾದಂಬರಿ ಅನ್ನೋ ಹೆಸರು ಕನ್ನಡದಲ್ಲಿ ಬಂದ್ಬಿಟ್ಟಿದೆ. ಅಲ್ಲಿ ಮಹಾಶ್ವೇತ ಎಂಬತಕ್ಕಂಥ ಒಬ್ಬ ಆಕೆ, ಋಷಿ ಸದೃಶ ಕನ್ಯೆ. ಆಕೆ ಯಜ್ಞೋಪವೀತವನ್ನು ಧರಿಸಿದ್ದಳು, ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದಳು ಅಂತ ಉಲ್ಲೇಖ ಉಂಟು. ಯಾವುದೋ ಒಂದು ಕಾಲದಲ್ಲಿ, ಬಹುಶಃ ಇದು
ಕಾಲಕ್ರಮೇಣ ಕಡಿಮೆ ಆಯಿತು ಅಂತ ಕಾಣುತ್ತೆ. ಕಾಣಿಯವರು ಹೇಳ್ತಾರೆ, ಋಷಿಗಳ ಆಶ್ರಮಕ್ಕೆ ಕಳಿಸುವ ಪದ್ಧತಿ ನಿಂತು ಹೋಗಿ ಮನೆಯಲ್ಲೇ ತಂದೆ ಅಥವಾ ಅಣ್ಣ ಮೊದಲಾದವರು ಸ್ತ್ರೀಯರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದರು. ಅನಂತರ ಬರತಕ್ಕಂತಹ ಗ್ರಂಥಗಳಲ್ಲಿ 2 ಶಬ್ದಗಳನ್ನು ಕಾಣ್ತೇವೆ, ಬ್ರಹ್ಮವಾದಿನಿ ಸದ್ಯೋವಧು ಅಂತ ಹೇಳಿ. ಬ್ರಹ್ಮವಾದಿನಿಯರು ಗುರುಕುಲವಾಸ ಮಾಡಿ ವೇದಾಧ್ಯಯನ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದರು. ಸದ್ಯೋವಧುಗಳು ಅದನ್ನು ಮಾಡ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ಕೊಂಡು ಆದಷ್ಟು ವಿಷಯವನ್ನು ತಿಳ್ಕೋತಾ ಇದ್ದರು. ಅವ್ರನ್ನ ನೇರವಾಗಿ ಮದುವೆ ಮಾಡಿಸಿ ಗಂಡನ ಮನೆಗೆ ಕಳಿಸ್ತಾ ಇದ್ದರು. ಆದರೆ ಅಲ್ಲೂ ಕೂಡ ವಿವಾಹಕ್ಕೆ ಮುಂಚೆ ಉಪನಯನ ಸಂಸ್ಕಾರವನ್ನು ಮಾಡಿಯೇ ಕಳಿಸ್ತಾ ಇದ್ರು ಅಂತ ಹೇಳ್ತಾರೆ. ಋಗ್ವೇದ ಜಗತ್ತಿನ ಅತ್ಯಂತ ಪ್ರಾಚೀನ ಗ್ರಂಥ, ಧರ್ಮಗ್ರಂಥ. ಈ ಋಗ್ವೇದ ಯಾವ ಕಾಲದಲ್ಲಿ ರಚಿತವಾಗಿರಬಹುದು ಅನ್ನೋದರ ಬಗ್ಗೆ ಬೇಕಾದಷ್ಟು ಜಿಜ್ಞಾಸೆ ನಡೆದಿದೆ. ಬಾಲ್ ಗಂಗಾಧರ್ ತಿಲಕ್ ಅವರು ಅಸ್ಟ್ರಾನಮಿಯಲ್ಲಿ ಬಹಳ ದೊಡ್ಡ ಪಂಡಿತರು. ಅವರು ಇದನ್ನು ಕೂಲಂಕಷವಾಗಿ ವಿಚಾರ ಮಾಡಿ ನೋಡಿದ್ದಾರೆ. ಋಗ್ವೇದದಲ್ಲಿ ಬರತಕ್ಕಂತಹ ಒಂದು ನಕ್ಷತ್ರ, ಇವತ್ತು ಯಾವುದು ನಾವು ಧ್ರುವ ನಕ್ಷತ್ರ ಅಂತ ಕರಿತೀವೋ ಅದು ಒಂದು ನಕ್ಷತ್ರ ಅಲ್ಲವಂತೆ. ಒಂದು 30 ಡಿಗ್ರಿ ಸರ್ಕಲ್ ಇರುತ್ತಂತೆ ಮೇಲೆ, ಅಲ್ಲಿ ಒಂದೊಂದು ಸಲ ಒಂದೊಂದು ನಕ್ಷತ್ರ ಬಂದು ನಿಲ್ಲುತ್ತೆ. ನಮ್ಮ ಭೂಮಿಯ ಆ್ಯಕ್ಸಿಸ್ಸು ಅದಕ್ಕೆ ನೇರವಾಗಿದ್ದಾಗ ಅಲ್ಲಿ ಕಾಣಿಸ್ತಕ್ಕಂತಹ ನಕ್ಷತ್ರವನ್ನು ಧ್ರುವ ನಕ್ಷತ್ರ ಅಂತ ಕರಿತೀವಿ. ಈಗ ಋಗ್ವೇದದ ಕಾಲದಲ್ಲಿ ಯಾವ ಒಂದು ನಕ್ಷತ್ರವಿತ್ತೋ ಇವತ್ತು ಯಾವ ನಕ್ಷತ್ರ ಇದೆಯೋ ಆ ಲೆಕ್ಕಾಚಾರ ಮಾಡ್ತು ಅಂತಂದರೆ ಅದೇ ನಕ್ಷತ್ರ ಮತ್ತೆ ಅದೇ ಜಾಗಕ್ಕೆ ಬರಬೇಕಾದರೆ ಸುಮಾರು 6000 ವರ್ಷಗಳು ಬೇಕು ಅಂತ ಹೇಳ್ತಾರೆ ಅವರು. 8000 ವರ್ಷ ಅವ್ರು ಹೇಳೋದು. 8000 ವರ್ಷ ಅಂದಮೇಲೆ 8000 ಇವತ್ತಿಗೆ ಋಗ್ವೇದದ ಲೆಕ್ಕಾಚಾರ 8000 ಹಿಂದಕ್ಕೆ ಹೋಗಬೇಕು ಅಂದರೆ 6000 BC ಆಗುತ್ತೆ. ನೀವು ಅದನ್ನು ಒಪ್ಪಲ್ಲ. 6 + 8 14,000 BC, 14 + 8 22,000 BC ಇದು ಹಿಂದಕ್ಕೆ ಹೋಗ್ತಾರೆ, ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅವರು. ಅಂತಹ ಪ್ರಾಚೀನ ಗ್ರಂಥದಲ್ಲೇನೆ 27 ಜನ ಸ್ತ್ರೀ ಋಷಿಯರ ಬಗ್ಗೆ ಉಲ್ಲೇಖ ಇದೆ. ಅವರನ್ನು ಬ್ರಹ್ಮವಾದಿನಿಯರು ಅಂತ ಕರೆದಿದ್ದಾರೆ. 27 ಜನ ಬ್ರಹ್ಮವಾದಿನಿಯರು ರಚಿಸಿರ್ತಕ್ಕಂಥ ಸೂಕ್ತಗಳು ಇವೆ. ಅವರ ಹೆಸರುಗಳನ್ನು ಕೂಡ ಕೊಡ್ತಾರೆ ಪಂಡಿತರು. ಘೋಷ, ಗೋಧ, ವಿಶ್ವವಾರ, ಅಪಾಲ ಇತ್ಯಾದಿ. ಇವರಲ್ಲಿ ಒಬ್ಬಳು ವಾಚ್ ಅಂತ ಆಕಿ ಹೆಸರು. ಅವಳು ಬ್ರಹ್ಮಜ್ಞಾನವನ್ನು ಸಂಪಾದಿಸಿ ತಾನೇ ಬ್ರಹ್ಮ ಎಂಬತಕ್ಕಂಥ ಐಕ್ಯದ ಅನುಭವವನ್ನು ಪಡೆದುಕೊಂಡು ಅದನ್ನು ಈ ದೇವಿ ಸೂಕ್ತದಲ್ಲಿ ಹೇಳಿದ್ದಾಳೆ. ದೇವಿ ಸೂಕ್ತ ನಮಗೆಲ್ಲ ಗೊತ್ತಿರತಕ್ಕಂಥದ್ದು, ಮತ್ತು ನಾವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೇಕಾದ್ರೂ ಕೂಡ ಅದರಲ್ಲೂ ಬರುತ್ತೆ. ಅಹಂ ರಾಷ್ಟ್ರೀ ಸಂಗಮನಿ ವಸೂನಾಂ ಮಯಾಯ ಅನ್ನಂ ಅತ್ತಿ ಯೋ ವಿಪಶ್ಯತಿ ಯಃ ಪ್ರಾಣಿತಿ ಇತ್ಯಾದಿ. ಎಲ್ಲರಿಗೂ ಐಶ್ವರ್ಯವನ್ನು ಕೊಡ್ತಕ್ಕಂಥ ಅವಳು ನಾನು. ಜನಗಳು ಊಟ ಮಾಡಿ ಕರಗಿಸ್ಕೊಳ್ತಾ ಇರಬೇಕಿದ್ದರೆ ಅದರ ಹಿಂದೆ ಇರತಕ್ಕಂಥ ಶಕ್ತಿ ನಾನು. ರುದ್ರ ತನ್ನ ಧನುಸ್ಸನ್ನು ಬಗ್ಗಿಸಿ ಹೆದೆ ಏರಿಸಬೇಕಾದರೆ ಅವನಿಗೆ ಶಕ್ತಿಯನ್ನು ಕೊಟ್ಟವಳು ನಾನು ಅಂತೆಲ್ಲ ಹೇಳ್ಕೊತಾಳೆ. ಅದರ ಅರ್ಥ ಏನು ಅಂತಂದರೆ, ಸಾಮಾನ್ಯ ಮನುಷ್ಯ ವ್ಯಕ್ತಿಯಾಗಿದ್ದವಳು ಸಾಧನೆಯ ಮೂಲಕ ಪರಮಾತ್ಮನಲ್ಲಿ ಐಕ್ಯವನ್ನು ಅನುಭವಿಸಿದಳು. ಆ ಐಕ್ಯವನ್ನು ಕುರಿತು ತನ್ನ ಮಂತ್ರಗಳಲ್ಲಿ ಹಾಡಿದ್ದಾಳೆ. ಮುಂದೆ ನಾವು ಗಾರ್ಗಿ ವಾಚಕ್ನವಿ ವಿಷಯವನ್ನು ಬೃಹದಾರಣ್ಯಕೋಪನಿಷತ್ತಲ್ಲಿ ಕಾಣ್ತೇವೆ. ಅದ್ಭುತ ಮೇಧಾವಿ ಋಷಿ ಯಾಜ್ಞವಲ್ಕ್ಯ. ಅವನಿಗೆ ಸರಿಸಮನಾಗಿ ನಿಂತು ವಾದ ಮಾಡ್ತಾಳೆ. ಹಾಗೆಯೇ ಯಾಜ್ಞವಲ್ಕ್ಯನ ಮೊದಲನೇ ಪತ್ನಿ ಮೈತ್ರೇಯಿ, ಈಗ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತಿದ್ದೇನೆ, ನನ್ನ ಐಶ್ವರ್ಯವನ್ನು 2 ಭಾಗ ಮಾಡಿ ಮೈತ್ರೇಯಿ ಕಾತ್ಯಾಯಿನಿ ಇಬ್ಬರು ಹೆಂಡತಿಯರು ಇಬ್ಬರಿಗೂ ಹಂಚ್ತೀನಿ ಅಂತ ಹೇಳಿದಾಗ
ಕಾತ್ಯಾಯನಿಗೆ ಬಹಳ ಸಂತೋಷವಾಗುತ್ತಂತೆ. ಗಂಡ ಎಲ್ಲಿ ಬೇಕಾದರೂ ಹೋಗಲಿ, ಆಸ್ತಿ ನಾನು ಕೊಡ್ತಾ ಇದ್ದಾನಲ್ಲ ಸಾಕು ಅಂತ. ಆದರೆ ಮೈತ್ರೇಯಿ ಹಾಗಲ್ವಂತೆ. ಇದನ್ನೆಲ್ಲ ಬಿಟ್ಬಿಟ್ಟು ಹೋಗಬೇಕಾದ್ರೆ ಏನೋ ಅದ್ಭುತವಾದಂಥ ಒಂದು ರಹಸ್ಯ ಇರಬೇಕು. ಕೇಳ್ತಾಳೆ, ಯಾವುದನ್ನು ಅರಿತುಕೊಂಡು ನೀವು ಅಮೃತತ್ವವನ್ನು ಪಡ್ಕೊಂಡಿದ್ದೀರೋ ಆ ಅಮೃತತ್ವ ನನಗೂ ಬೇಕು. ಈಗ ನೀವು ಐಶ್ವರ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಈ ಐಶ್ವರ್ಯದಿಂದ ಅಮೃತತ್ವ ಸಿಕ್ಕತ್ಯೇ? ಇಲ್ಲ. ನ ಅಮೃತತ್ವಸ್ಯ ಆಶಾ ಅಸ್ತಿ ವಿತ್ತೇನ. ಇದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಜೀವನದಲ್ಲಿ ಹಣ ಬೇಕು, ಆದರೆ ಹಣಕ್ಕೆ ಒಂದು ಬೆಲೆ ಇದೆ, ಅದಕ್ಕಿಂತ ಹೆಚ್ಚು ಬೆಲೆ ಕೊಡಬಾರದು. ಎಲ್ಲಿ ಗೆರೆ ಹಾಕಬೇಕೋ ಅಲ್ಲಿ ಗೆರೆ ಹಾಕಬೇಕು. ನಮ್ಮ ಬಾಲಕ ಸಂಘದ ಮಕ್ಕಳಿಗೆ ತಮಾಷೆ ಹೇಳೋದು ಉಂಟು, ಒಂದೋ ಎರಡೋ ಮೈಸೂರು ಪಾಕ್ ತಿಂದರೆ ಆನಂದವಾಗಿರುತ್ತೆ, ಸೇರಬೇಕಾಗುತ್ತೆ ಅಂತ. ಇವತ್ತು ಸಮಾಜದಲ್ಲಿ ಆಗ್ತಾ ಇರೋದೇ ಅದು. ಎಲ್ಲಕ್ಕೂ ಹಣ 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 ಇರಲಿ. ಹೀಗೆ ಮೈತ್ರೇಯಿಯನ್ನು ಕಾಣ್ತೇವೆ, ಬ್ರಹ್ಮವಾದಿನಿ. ಕೇನೋಪನಿಷತ್ತಿನಲ್ಲಿ ಪಾರ್ವತಿ ಉಮಾ ಹೇಮವತಿ ಬ್ರಹ್ಮವಿದ್ಯೆಯನ್ನು ಉಪದೇಶಿಸ್ತಾಳೆ ಅಂತ ಬಂದಿದೆ. ಉಮಾ ಹೇಮವತಿಯನ್ನು ನಾವು ಇವತ್ತು ಪಾರ್ವತಿ ದೇವಿಯನ್ನಾಗಿ ಮಾಡಿರಬಹುದು, ಅಥವಾ ಉಪನಿಷತ್ತಿನ ಕಾಲಕ್ಕೆ ಆಕೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದಂತಹ ದೊಡ್ಡ ಋಷಿ ಬೇಕಾದರೂ ಆಗಿರಬಹುದು. ಕೌಶೀತಕಿ ಬ್ರಾಹ್ಮಣ ಋಗ್ವೇದಕ್ಕೆ ಸೇರಿದ್ದು. ಅಲ್ಲಿ ಪತ್ಯಾಸ್ವಸ್ತಿ ಎಂಬತಕ್ಕಂತಹ ಒಬ್ಬ ಸ್ತ್ರೀಯ ಉಲ್ಲೇಖ ಇದೆ. ಆಕೆಗೆ ಜ್ಞಾನವನ್ನು ಸಂಪಾದಿಸಬೇಕು ಅಂತ ಆಸೆ. ನೋಡ್ತಾಳೆ, ತಾನಿದ್ದಂತಹ ಜಾಗದಲ್ಲಿ ತನಗೆ ಆ ಜ್ಞಾನವನ್ನು ಕೊಡ್ತಕ್ಕಂಥ ಯೋಗ್ಯತೆ ಇರುವ ಜನ ಇಲ್ಲ. ಅನಂತರ ಕೇಳ್ತಾಳೆ, ಉತ್ತರ ದೇಶದಲ್ಲಿ ಯಾರೋ ಇದ್ದಾರೆ ಅಂಥೇಳಿ. ಆಗ ಕಷ್ಟಪಟ್ಟು ಉತ್ತರ ದೇಶಕ್ಕೆ ಹೋಗಿ ಅವರ ಶಿಷ್ಯತ್ವವನ್ನು ಸಂಪಾದಿಸಿ ದೊಡ್ಡ ಪಂಡಿತಿಯಾಗಿ ಹಿಂತಿರುಗಿ ಬರ್ತಾಳೆ ಕೌಶೀತಕಿ ಬ್ರಾಹ್ಮಣ. ಹೀಗೆ ಇನ್ನು ಕೆಲವು ಸೂತ್ರಗಳಲ್ಲಿಯೂ ಕೂಡ ಮಹಾಮಹಿಮರಾದಂತಹ ಸ್ತ್ರೀಯರ ಉಲ್ಲೇಖ ಉಂಟು. ಮತ್ತು ಒಂದು ಸ್ವಾರಸ್ಯಕರವಾದಂತಹ ಸಂಗತಿ ಅಂತಂದರೆ, ಸ್ತ್ರೀ ಆಚಾರ್ಯರೂ ಇದ್ದರು. ಅಂದರೆ ದೊಡ್ಡ ದೊಡ್ಡ ಗುರುಕುಲಗಳನ್ನು ನಡೆಸ್ತಾ ಆ ಗುರುಕುಲಗಳ ಮುಖ್ಯಸ್ಥರಾಗಿದ್ದವರು. ಸಂಸ್ಕೃತದಲ್ಲಿ ಒಂದೇ ಪದವನ್ನು ಎರಡು ರೀತಿ ಪ್ರಯೋಗಿಸಿದರೆ ಎರಡು ಅರ್ಥ ಆಗುತ್ತೆ. ಆಚಾರ್ಯ ಗುರು ಮುಖ್ಯನಾದವನು. ಆಚಾರ್ಯ ಅಂತ ದೀರ್ಘ ಇದ್ದರೆ ಸ್ವಯಂ ಗುರು ಆಗಿರ್ತಕ್ಕಂಥವಳು, ಗುರುಕುಲವನ್ನು ನಡೆಸ್ತಾ ಇರ್ತಕ್ಕಂಥವಳು, ವೈಸ್ ಚಾನ್ಸಲರ್ ಆಫ್ ದಿ ಯೂನಿವರ್ಸಿಟಿ. ಆಚಾರ್ಯಾಣಿ ಅಂತಂದರೆ ಗುರುವಿನ ಪತ್ನಿ. ಎರಡಕ್ಕೂ ವ್ಯತ್ಯಾಸ ಉಂಟು. ಅರುಂಧತಿ ಸ್ವಯಂ ಆಚಾರ್ಯ ಅಂತ ಹೇಳ್ತಾರೆ. ವಸಿಷ್ಠ ಮಹರ್ಷಿಗಳು ಹೇಗೆ ಜ್ಞಾನವನ್ನು ಸಂಪಾದಿಸ್ಕೊಂಡಿದ್ರೋ ಅಷ್ಟೇ ಜ್ಞಾನವನ್ನು ಸಂಪಾದಿಸ್ಕೊಂಡು ಆಕೆಯು ಕೂಡ ಗುರುಕುಲವನ್ನು ನಡೆಸ್ತಾ ಇದ್ಲು ಅಂತ. ಇನ್ನು ಋಗ್ವೇದದಲ್ಲಿ 2-3 ಕಡೆ ಉಲ್ಲೇಖ ಇದೆ. ವಧ್ರಮತಿ, ವಿಷ್ಫಲ ಅಂತ ಹೇಳಿಬಿಟ್ಟು ಇಬ್ಬರದು, ಹಾಗೆಯೇ ಶಶಿಯಸಿ ಅಂದ್ಬಿಟ್ಟು. ಇವ್ರ ಮೂವರದು ವಿಶೇಷ ಏನಪ್ಪ ಅಂತಂದರೆ, ಅವರು ಯುದ್ಧ ವಿದ್ಯೆಯಲ್ಲಿ ಪರಿಣತರಾಗಿದ್ದರಂತೆ. ಕಮಾಂಡರ್ ಇನ್ ಚೀಫ್ ಆಗುವಷ್ಟು ಹಿಂದಿನ ಕಾಲದಲ್ಲಿ ಕ್ಷತ್ರಿಯ ಸ್ತ್ರೀಯರಿಗೆ ಯುದ್ಧ ವಿದ್ಯೆಯಲ್ಲೂ ಕೂಡ ಪರಿಣತಿಯನ್ನು ಕೊಡ್ತಾ ಇದ್ರು, ಸಂಪಾದಿಸ್ತಾ ಇದ್ರು. ಸೀತೆ ಮೊದಲಾದವರಿಗೆ ಈ ವಿದ್ಯೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ತಾರೆ, ಪುರಾಣಗಳಲ್ಲಿ ಬರುತ್ತೆ. ಇನ್ನು ರಾಮಾಯಣ ಮತ್ತು ಮಹಾಭಾರತಗಳಲ್ಲೂ ಕೂಡ ಸಾಕಷ್ಟು ಉಲ್ಲೇಖ ಇದೆ. ಸ್ತ್ರೀಯರ ವಿದ್ಯಾಭ್ಯಾಸ, ಉಪನಯನ ಅಷ್ಟೇ ಅಲ್ಲ, ಯಜ್ಞಯಾಗಾದಿಗಳನ್ನು ಮಾಡುವುದರಲ್ಲೂ ಕೂಡ ಕೊಂಚ ಮಟ್ಟಿಗೆ ಅವರಿಗೆ ಸ್ವಾತಂತ್ರ್ಯ ಇತ್ತು ಅನ್ನೋ ವಿಷಯವನ್ನು ನಾವು ರಾಮಾಯಣದಲ್ಲಿ ಕಾಣ್ತೇವೆ. ಶ್ರೀರಾಮಚಂದ್ರ ಕೌಸಲ್ಯಗೆ ಪಟ್ಟಾಭಿಷೇಕದ ವಿಷಯವನ್ನು ತಿಳಿಸಬೇಕು ಅಂತ ಬಂದಾಗ ಕೌಸಲ್ಯೆ ಅಗ್ನಿಹೋತ್ರದ ಕಾರ್ಯವನ್ನು ಮಾಡ್ತಾ ಇದ್ದಳು ಅಂತ ಬರುತ್ತೆ. ಅಂದರೆ ಅಗ್ನಿ ಕಾರ್ಯದಲ್ಲೂ ಕೂಡ ಅವರಿಗೆ
ಸಾಕಷ್ಟು ಪರಿಶ್ರಮ ಇತ್ತು, ಅಧಿಕಾರ ಇತ್ತು ಅಂತಾಯಿತು. ಹಾಗೆಯೇ ಸನ್ಯಾಸ ದೀಕ್ಷೆ ಪಡ್ಕೋಬೇಕಾದ್ರೆ, ತಪಸ್ಸನ್ನು ಮಾಡಬೇಕಾದ್ರೆ ಅದಕ್ಕೂ ಕೂಡ ಅವಕಾಶ ಇತ್ತು. ಶಬರಿ ಬೇಡರ ಜಾತಿಯಲ್ಲಿ ಹುಟ್ಟಿದಂತಹ ಹೆಂಗಸು, ಆಕೆಗೆ ಎಷ್ಟೊಂದು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು ಅವರು ಗುರುಗಳು ಮಾತಂಗ ಮಹರ್ಷಿಗಳು. ಅಂದರೆ ಆಕೆ ತಪಸ್ಸನ್ನು ಮಾಡಿ ಶ್ರೀರಾಮ ಬರೋವರೆಗೆ ಕಾದು ಅನಂತರ ಯೋಗದಲ್ಲಿ ದೇಹತ್ಯಾಗ ಮಾಡ್ತಾಳೆ. ಶ್ರೀರಾಮಚಂದ್ರ ಕಾಡಿಗೆ ಹೋಗಬೇಕು ಅಂತ ನಿಶ್ಚಯವಾದ ಮೇಲೆ ಆಗ ಕೈಕೇಯಿ ಹೇಳ್ತಾಳೆ, ರಾಮನ ಜೊತೆಗೆ ಸೀತನ್ನು ಹೊರಟು ಹೋಗ್ಲಿ ಅಂದ್ಬಿಟ್ಟು, ಪೀಡೆ ಕಳೆದೋಗ್ಲಿ ಅಂತ. ಆಗ ಸಾಮಾನ್ಯವಾಗಿ ವಸಿಷ್ಠ ಮಹರ್ಷಿಗಳು ಕೋಪ ಮಾಡ್ಕೊಳ್ಳಲ್ವಂತೆ, ಅಸಾಧ್ಯವಾದ ಕೋಪ ಬಂತಂತೆ ಅವರಿಗೆ. ಅವ್ರು ಹೇಳ್ತಾರೆ, ನಗಂತವ್ಯಂ ವನಂ ದೇವ್ಯ ಸೀತಾಯ ಶೀಲವರ್ಜಿತೆ ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತಂ ಆಸನಂ ಆತ್ಮಾ ಹಿ ದಾರಾಹ ಸರ್ವೇಷಾಂ ದಾರಸಂಗ್ರಹವರ್ತಿನಾಂ ಆತ್ಮ ಇಯಂ ಇತಿ ರಾಮಸ್ಯ ಪಾಲಯಿಷ್ಯತಿ ಮೇದಿನೀಂ. ಶೀಲವರ್ಜಿತೆ ಅಂತ ಬೈತಾರೆ ಕೈಕೇಯಿನ, ಕ್ಯಾರೆಕ್ಟರ್ಲೆಸ್ ಲೇಡಿ ಅಂದ್ಬಿಟ್ಟು. ಈಗ ಸೀತೆ ಕಾಡಿಗೆ ಹೋಗಲೇಬೇಕಾಗಿಲ್ಲ, ಸೀತೆ ರಾಮನ ಅರ್ಧಾಂಗಿ. ರಾಮ ಕಾಡಿಗೆ ಹೋದರೆ ಸೀತೆ ಸಿಂಹಾಸನದಲ್ಲಿ ಕುಳಿತುಕೊಂಡು ಆಳ್ಲಿ. ಆತ್ಮ ಇಯಮಿತಿ ರಾಮಸ್ಯ ಪಾಲಯಿಷ್ಯತಿ ಮೇದಿನೀಂ, ಈ ಭೂಲೋಕವನ್ನು ರಾಜ್ಯವನ್ನು ಆಳಲಿ ಅಂತ ಹೇಳ್ತಾಳೆ. ಮಹಾಭಾರತದಲ್ಲಿಯೂ ಕೂಡ ಅನೇಕ ಮಹಾಮಹಿಮರಾಗಿದ್ದಂತಹ ಮಹಿಳೆಯರನ್ನ, ಸ್ತ್ರೀಯರನ್ನ ಕಾಣ್ತೇವೆ. ಸುಲಭ ಜನಕ ಸಂವಾದ ಅಂತ ಒಂದು ಭಾಗ ಇದೆ ಮಹಾಭಾರತದಲ್ಲಿ. ಜನಕ ಮಹಾರಾಜ ರಾಜರ್ಷಿ, ಬ್ರಹ್ಮಜ್ಞಾನವನ್ನು ಸಂಪಾದಿಸ್ಕೊಂಡಿದ್ದ, ಯೋಗಜ್ಞಾನವನ್ನು ಕೂಡ ಸಂಪಾದಿಸ್ಕೊಂಡಿದ್ದ. ಮಿಥಿಲಾಯಾಂ ಪ್ರದಗ್ಧಾಯಾಂ ನಮೇ ಕಿಂಚನ ದಶ್ಯತೆ ಅಂತ ಅವನ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಕೂತಿದ್ದಂತೆ ಇವನ ಬ್ರಹ್ಮಜ್ಞಾನವನ್ನು ಪರೀಕ್ಷೆ ಮಾಡಬೇಕು ಅಂತ ವಸಿಷ್ಠ ಮಹರ್ಷಿಗಳು ಯಾರದೋ ಮೂಲಕ ಹೇಳಿ ಕಳಿಸಿದ್ರಂತೆ, ಓ ಮಿಥಿಲಾ ನಗರಿ ಸುಟ್ಟು ಹೋಗ್ತಾ ಇದೆ ಅಂತ. ನನ್ನದು ಅನ್ನೋ ಭಾವನೆ ಇದ್ರೆ ಇದು ಓಡ್ತಾ ಇದ್ದ. ನನ್ನದು ಅನ್ನೋದು ಏನೂ ಇಲ್ಲಲ್ಪ, ಮಿಥಿಲಾ ನಗರಿ ಹೋದರೂ ಕೂಡ ನನ್ನದು ಯಾವುದೂ ಸುಡಲ್ಪಟ್ಟಿಲ್ಲ ಅಂತ ಹೇಳಿದಂತೆ. ಸರಿ, ನಾವು ಈಗಿನ ಕಾಲದಲ್ಲಿ ಯಾರಾದರೂ ಹಾಗೆ ಹೇಳಿದ್ರೆ ಇರೆಸ್ಪಾನ್ಸಿಬಲ್ ಅಂತೀವಿ. ಆ ದೃಷ್ಟಿಯಿಂದ ಅಲ್ಲ ಅದು ಮಾತು, ವೇದಾಂತ ದೃಷ್ಟಿಯಿಂದ ಹೇಳಿರ್ತಕ್ಕಂಥ ಮಾತು. ಯಾಕೆಂದರೆ ಅವನು ಸಾಮಾನ್ಯ ರಾಜನಲ್ಲ, ರಾಜರ್ಷಿ. ಈ ಸುಲಭ ಕ್ಷತ್ರಿಯ ರಾಜನ ಮಗಳು ಸನ್ಯಾಸ ಸ್ವೀಕಾರ ಮಾಡಿದ್ಲು. ಬಹಳ ದೊಡ್ಡ ಯೋಗಿನಿಯಾಗಿದ್ದಳು, ಅದ್ಭುತವಾದಂತಹ ಶಕ್ತಿಗಳನ್ನು ಸಂಪಾದಿಸಿಕೊಂಡಿದ್ಳು. ಅವಳ ಕಿವಿಗೆ ಬಿತ್ತು ಜನಕ ಮಹಾರಾಜನ ವಿಷಯ. ಆತನನ್ನು ಪರೀಕ್ಷೆ ಮಾಡಿ ನೋಡಬೇಕು ಅಂತ ಆಸ್ಥಾನಕ್ಕೆ ಬರ್ತಾಳೆ. ಆಗ ಜನಕ ಮಹಾರಾಜ ಆಕೆಯನ್ನು ಸನ್ಮಾನದಿಂದ ಎದುರುಗೊಳ್ತಾನೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಕೂಡಿಸ್ತಾನೆ. ಅನಂತರ ಅವರಿಬ್ಬರಲ್ಲಿ ಸಂವಾದ ಪ್ರಾರಂಭವಾಗುತ್ತೆ. ಸುಲಭ ಜನಕ ಸಂವಾದ. ಮಹಾಭಾರತದಲ್ಲಿ ಬರ್ತಕ್ಕಂಥ ಈ ಸಂವಾದವನ್ನು ಜೀವನ್ಮುಕ್ತಿ ವಿವೇಕ ಅನ್ನೋ ಗ್ರಂಥದಲ್ಲಿ ವಿದ್ಯಾರಣ್ಯರು ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಅದನ್ನು ಅದ್ಭುತವಾಗಿರ್ತಕ್ಕಂಥ ಭಾಗ. ಅದರಲ್ಲಿ ಒಂದು ಗೊತ್ತಾಗುತ್ತೆ, ಸುಲಭ ಎಂಬತಕ್ಕಂತಹ ಯೋಗಿನಿ ತನ್ನ ಮನಸ್ಸಿನ ಮೂಲಕ ಜನಕ ಮಹಾರಾಜನ ಮನಸ್ಸಿನೊಳಗೆ ಪ್ರವೇಶಿಸಿ ಅದನ್ನು ತೂಕ ಮಾಡ್ತಾಳೆ. ಎಷ್ಟರ ಮಟ್ಟಿಗೆ ಆತ ಪಡ್ಕೊಂಡಿದ್ದಾನೆ ಬ್ರಹ್ಮಜ್ಞಾನವನ್ನು ಅಂತ. ಹಾಗೆಯೇ ಶಾಂಡಿಲ್ಯನ ಪುತ್ರಿ ತಂದೆಯಷ್ಟೇ ದೊಡ್ಡ ಋಷಿಯಾಗಿದ್ದಳು. ಸುಲಭ, ಶಿವ, ಶಾಂಡಿಲ್ಯ ಇವರು 3 ಜನರು ಕೂಡ ಆಜನ್ಮ ಬ್ರಹ್ಮಚಾರಿಣಿಯರಾಗಿದ್ದರು. ಒಟ್ಟಿನಲ್ಲಿ ನಮಗೆ ಇದರಿಂದ ತಿಳಿದು ಬರತಕ್ಕಂಥ ಅಂಶ ಏನು ಅಂತಂದರೆ, ಪುರುಷರಂತೆ ಸ್ತ್ರೀಯರಿಗೂ ಕೂಡ ವಿದ್ಯಾಭ್ಯಾಸ, ಇತರ ಶಿಕ್ಷಣ, ಸನ್ಯಾಸ ಜೀವನ ಇತ್ಯಾದಿಗಳಲ್ಲಿ ಸಮಾನವಾದ ಅವಕಾಶ ಇತ್ತು.
ಯಜ್ಞಾದಿ ಧಾರ್ಮಿಕ ಕರ್ಮಗಳಲ್ಲಿಯೂ ಕೂಡ ಅಷ್ಟೇ. ಸ್ಮೃತಿಗಳ ಕಾಲಕ್ಕೆ ಮಧ್ಯಯುಗದಲ್ಲಿ ಕಾಲಕ್ರಮೇಣ ಅಧೋಗತಿಯುಂಟಾಯಿತು. ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ ನೂರಾರು ಸಂಕೋಲೆಗಳು ಬಂದವು. ಇದು ಒಂದು ಚಾರಿತ್ರಿಕ ಸತ್ಯ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ನಮ್ಮಲ್ಲಿರ್ತಕ್ಕಂತಹ ಸ್ಮೃತಿಗಳು ಆಯಾ ಕಾಲಕ್ಕೆ ತಕ್ಕಂತಹ ಔಚಿತ್ಯ ಆ ರೀತಿಯಲ್ಲಿ ಬರೆದಿರ್ತಕ್ಕಂತಹ ಗ್ರಂಥಗಳು. ಯಾವುದೂ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ. ಇವತ್ತಿನ ಕಾಲಕ್ಕೆ ಮನುಸ್ಮೃತಿ ನಾವು ಅಭ್ಯಾಸ ಮಾಡ್ಬೋದು, ಓದಬಹುದೇ ಹೊರತು ಮನುಸ್ಮೃತಿಯ ನಿಯಮಗಳನ್ನು ನಾವು ಪಾಲಿಸ್ತಾ ಇಲ್ಲ. ಅನಂತರ ಬಂದಂತಹ ಸ್ಮೃತಿಗಳು ಇದನ್ನು ಹಿಂದಕ್ಕಿಟ್ಬಿಟ್ಟಿವೆ. ಮನುವೇ ಹೇಳ್ತಾನೆ ಒಂದು ಕಡೆ, ಜನಗಳು ಯಾವುದಾದ್ರೂ ಒಂದು ನಿಯಮವನ್ನು ಅವರು ದ್ವೇಷಿಸಿದ ಪಕ್ಷದಲ್ಲಿ ತೆಗೆದಿಟ್ಬಿಡ್ಲಿ, ಬೇಡ ಬೇರೆ ನಿಯಮ ಮಾಡ್ಕೊಳ್ಳಿ ಅಂತಾನೆ. ನಾವು ನಾಳೆ ದಿವಸ ಈಗಿನ ಕಾನ್ಸ್ಟಿಟ್ಯೂಷನ್ ಪ್ರಯೋಜನ ಇಲ್ಲ, ಬೇಡ ಅಂತಂದರೆ ಹೊಸ ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಉಂಟು. ಈ ಸ್ಮೃತಿ ಗ್ರಂಥಗಳು ಕೂಡ ಹಾಗೆಯೇ. ಅನಂತರ ಬಂದಂತಹ ಸ್ಮೃತಿ ಗ್ರಂಥಗಳು ಹಿಂದಿನ ಸ್ಮೃತಿಗಳಲ್ಲಿದ್ದಂತಹ ಒಳ್ಳೆಯ ಅಂಶಗಳನ್ನು ಉಳಿಸ್ಕೊಂಡು ಹೊಸವನ್ನು ಸೇರಿಸಿವೆ. ಬೇಡದೇ ಇರತಕ್ಕಂಥ ಅಂಶಗಳನ್ನು ಕಲಿವರ್ಜ್ಯ ಅಂತ ಒಂದು ಶಬ್ದ ಉಪಯೋಗಿಸಿ ಪಕ್ಕಕ್ಕೆ ತಳ್ಳಿಬಿಟ್ಟಿವೆ. ಅದನ್ನೆಲ್ಲ 16-17ನೇ ಶತಮಾನದವರೆಗೂ ಕೂಡ ಈ ಸ್ಮೃತಿಗಳನ್ನು ರಚನೆ ಮಾಡ್ತಾ ಹೋಗಿದ್ದಾರೆ. ಬಂಗಾಳದಲ್ಲಿ ರಘುನಂದನ ಸ್ಮೃತಿ ಅಂತ ಒಂದುಂಟು. ಬಹುಶಃ 17ನೇ ಶತಮಾನದಲ್ಲಿ ರಚಿತವಾಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಕಲ್ಕಟ್ಟ ಹೈಕೋರ್ಟ್ನಲ್ಲಿ ಹಿಂದೂ ಸಮಾಜದ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಂದು ಸಮಸ್ಯೆ ಬಂದಾಗ ರಘುನಂದನ ಸ್ಮೃತಿಯ ಪ್ರಕಾರ ಅದನ್ನು ನಿರ್ಣಯ ಮಾಡ್ತಾರೆ. ಹಾಗೆ ನೀವು ಮಿತಾಕ್ಷರ ಅಂತ ಕೇಳಿರ್ಬೋದು, ಯಾಜ್ಞವಲ್ಕ್ಯನ ಮೇಲೆ ಬರೆದಿರ್ತಕ್ಕಂಥ ಭಾಷ್ಯ. ಇವತ್ತಿಗೂ ಕೂಡ ಹೈಕೋರ್ಟು, ಸುಪ್ರೀಂ ಕೋರ್ಟ್ಗಳಲ್ಲಿ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಭಾಗ, ದತ್ತು ತೆಗೆದುಕೊಳ್ಳೋದು ಮೊದಲಾದದ್ದು ಆ ಮಿತಾಕ್ಷರವನ್ನು ಅದಕ್ಕೆ ಅನುಸರಿಸಿ ಅದಕ್ಕೆ ತಕ್ಕಂತೆ ರೂಲ್ಸ್ ಕೊಡ್ತಾರೆ, ಜಡ್ಜ್ಮೆಂಟ್ ಕೊಡ್ತಾರೆ. ಅಂದಮೇಲೆ ಈ ಸ್ಮೃತಿ ಗ್ರಂಥಗಳು ಕಾಲಕ್ಕೆ ಬದಲಾಗ್ತಾ ಇವೆ. ಬ್ರಿಟಿಷ್ನವ್ರು ಬಹಳ ಬುದ್ಧಿವಂತರು. ಅವ್ರು ನೋಡಿದ್ರು, ನಾವು ಏನಾದರೂ ಪಾರ್ಲಿಮೆಂಟ್ ಮೂಲಕ ನಿಯಮ ಮಾಡಿದ್ರೆ ಈ ಹಿಂದೂಗಳು ಕೇಳಲ್ಲ, ನಾವು ಅವ್ರ ಮೂಲಕನೇ ಏನಾದರೂ ಮಾಡಿಸ್ಬೇಕು ಅಂತ ಹೇಳಿ ಬಂಗಾಳದಲ್ಲಿ ಒಂದು 10-15 ಜನ ಪಂಡಿತರನ್ನ ಹಿಡಿದ್ರಂತೆ, ದೊಡ್ಡ ದೊಡ್ಡ ಪಂಡಿತರನ್ನ. ಸಾಕಷ್ಟು ಹಣ ಕೊಟ್ಟಂತೆ ಅವರಿಗೆ. ಕೊಟ್ಟು 18ನೇ ಶತಮಾನ ಕೊನೆ ಭಾಗದಲ್ಲಿ ಅಂತ ಕಾಣುತ್ತೆ, ಒಂದು ಹೊಸ ಸ್ಮೃತಿ ಬರೆಸಿದ್ರಂತೆ. ಎಷ್ಟೆಷ್ಟೋ ಪ್ರಯತ್ನ ಪಟ್ಟರಂತೆ ಪ್ರಚಾರ ಮಾಡಲಿಕ್ಕೆ, ಆದರೆ ಜನ ಮಾನ್ಯ ಮಾಡಲಿಲ್ಲ. ನಮ್ಮ ಸ್ಮೃತಿಗಳನ್ನು ಬರೆದವ್ರ ಋಷಿಗಳು ಈಗಿನ ಕಾಲದ ಪಂಡಿತರಿಗೆ ಸ್ಮೃತಿ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅಂತ ಹೇಳಿ ಇಟ್ ವಾಸ್ ಟೋಟಲಿ ರಿಜೆಕ್ಟೆಡ್. ಸುಮ್ಮನೆ ಲೈಬ್ರರಿನಾಗ ಬಿದ್ದುಕೊಂಡಿದೆ ಅಂತ ಇಟ್ಕೊಳ್ರಿ. ಆದರೆ ಇವತ್ತು ನಾವು ಏನು ನೋಡ್ತಾ ಇದ್ದೇವೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ, ಹಿಂದೂ ಕೋಡ್ ಬಿಲ್ ಇತ್ಯಾದಿ, ಅದೆಲ್ಲ ಒಂದು ಹೊಸ ಸ್ಮೃತಿನೇ ಅಂತ ಇಟ್ಕೊಳ್ಳಿ. ಇರಲಿ, ಒಟ್ಟಿನಲ್ಲಿ ಇಂತಹ ಮಧ್ಯಯುಗದಲ್ಲಿಯೂ ಕೂಡ ಉಜ್ವಲ ನಾರಿಯರು ಬಂದು ನಮ್ಮ ಸಮಾಜಕ್ಕೆ ಆದರ್ಶವನ್ನು ತೋರಿಸಿದ್ರು. ಒಂದು ಉದಾಹರಣೆ ಉಭಯ ಭಾರತಿ, ಶಂಕರಾಚಾರ್ಯ ಜೀವನದಲ್ಲಿ ಬರತಕ್ಕಂಥವಳು, 9ನೇ ಶತಮಾನ. ಅನಂತರ ಬಂದವರು ಚಾರಿತ್ರಿಕ ಯುಗದಲ್ಲಿ ಜೀಜಾಬಾಯಿ, ಅಹಲ್ಯಾಬಾಯಿ, ಝಾನ್ಸಿ ರಾಣಿ, ದುರ್ಗಾವತಿ, ಪನ್ನಾದಾಸಿ, ಅಕ್ಕ ಮಹಾದೇವಿ, ಮೀರಾ, ಆಂಡಾಳ್ ಮೊದಲಾದವರು. ಹೀಗೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಸಮಾಜ ಅನೇಕ ಬಾರಿ ಆಕ್ರಮಣಗಳಿಗೆ ಒಳಗಾಗ್ತಾ ಇದ್ದ ಸಮಯದಲ್ಲೂ ಕೂಡ ಭಾರತೀಯರ ಆದರ್ಶವನ್ನು ಪ್ರತಿಬಿಂಬಿಸ್ತಕ್ಕಂತಹ ಮಹಾನಾರಿಮಣಿಯರು ಮತ್ತೆ ಮತ್ತೆ ಬಂದು ಒಂದು ಚೈತನ್ಯವನ್ನು ತುಂಬಿದ್ದಾರೆ ಅಂತ ಹೇಳಬಹುದು. ಈ ಮಧ್ಯಯುಗದಲ್ಲಿ ಒಂದು ದುರಂತ 900 AD to 1700 AD ಅಂತ ಇಟ್ಕೊಳ್ಳಿ. ಆ ದುರಂತ ಏನು ಅಂತಂದರೆ,
ಮುಸಲ್ಮಾನರ ಆಕ್ರಮಣಕ್ಕೆ ಒಳಗಾದದ್ರಿಂದ ಜನಗಳಿಗೆ ಜೀವರಕ್ಷಣೆಯೇ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಸಮಾಜದ ವ್ಯವಸ್ಥೆಯನ್ನು ಕಾಪಾಡುವುದಕ್ಕೋಸ್ಕರ ಅವರೇನು ಮಾಡಿದ್ರು, ನಾರಿಯ ಸ್ಥಾನದಲ್ಲಿ ಅವನತಿಯನ್ನು ಮಾಡಿದ್ರು. ಅವ್ರನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಸಂಕೋಲೆಗಳನ್ನು ಮಾಡಿದ್ರಿಂದ ಸಮಾಜ ಮುಂದಕ್ಕೆ ಹೋಗೋ ಬದಲು ಹಿಂದಕ್ಕೆ ಹೋಯಿತು. ಬಹುಶಃ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಅವ್ರು ಮಾಡಿದ್ದು ಸರಿಯೋ ಏನೋ ಇರಲಿ. ಆದರೆ ಅಂತಹ ಸಮಯದಲ್ಲೂ ಕೂಡ ಉಜ್ವಲವಾಗಿ ಬೆಳೆದಂತಹ ನಾರಿಯರಿದ್ದಾರೆ ಅಂತೇಳಿ ಚಾರಿತ್ರಿಕಕಾರ ಹೇಳ್ತಾರೆ. 12ನೇ ಶತಮಾನದಲ್ಲಿ ಬಂದಂತಹ ಕೇತಲಾದೇವಿ ಬಹಳ ದೊಡ್ಡ ಸಾಹಿತಿ, ದೊಡ್ಡ ಪಂಡಿತೆ. ಅವನು 1158ರಲ್ಲಿ ಒಂದು ಯುದ್ಧದಲ್ಲಿ, ಮುಸಲ್ಮಾನರ ವಿರುದ್ಧ ಆದಂತಹ ಯುದ್ಧದಲ್ಲಿ ಸೇನಾ ನಾಯಕತ್ವವನ್ನು ವಹಿಸಿದಂಥವಳು ನಾಯಕಾದೇವಿ ಅಂತ, ಗುಜರಾತ್ ಅಂತ ಹೇಳ್ತಾರೆ. ಆಮೇಲೆ ಅಹಲ್ಯಾಬಾಯಿಯವರ ವಿಷಯವನ್ನು ಕೇಳಿದ್ದೀವಿ ನಾವು, ಹೋಳ್ಕರ್. ಅನಂತರ ಧಾರ್ಮಿಕ ಕ್ಷೇತ್ರದಲ್ಲಿ ಸಂತ ಮೀರಾ ಎಂತಹ ಒಂದು ಪರಿಣಾಮ ಬೀರಿದ್ರು ಅವರು ನಮ್ಮ ಜೀವನದ ಮೇಲೆ ಅಂತ. ಆದರೆ ಇದರ ಜೊತೆಯಲ್ಲಿಯೇ ಕೆಲವು ಅಹಿತಕರವಾಗಿರ್ತಕ್ಕಂತಹ ಬೆಳವಣಿಗೆಗಳು ಬಂದವು. ಮೊದಲನೆಯದು ಬಾಲ್ಯ ವಿವಾಹ, ಅದರ ಜೊತೆಯಲ್ಲಿ ಬಾಲ ವಿಧವೆಯರ ಸಮಸ್ಯೆ, ಸತಿ ಪದ್ಧತಿ ಇತ್ಯಾದಿ. ಯಾತಕ್ಕೆ ಬಂತು, ಹೇಗೆ ಬಂತು ಅನ್ನೋದನ್ನು ಇವತ್ತು ನಾವು ವಿಚಾರ ಮಾಡಿ ಪ್ರಯೋಜನ ಇಲ್ಲ ಅಂತ ಇಟ್ಕೊಳ್ಳಿ. ಆದರೆ ಇದರಲ್ಲಿ ಸತಿ ಪದ್ಧತಿಯ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಈಗ ಕ್ರಿಶ್ಚಿಯನ್ ಮಿಷನರಿಗಳಾಗಲಿ ಅಥವಾ ಹಿಂದೂ ಧರ್ಮಕ್ಕೆ ಸಮಾಜಕ್ಕೆ ವಿರೋಧದಲ್ಲಿರ್ತಕ್ಕಂಥ ಅವ್ರ ವಿರೋಧಿಗಳು ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ಬೇಕಾದ್ರೆ ಇದು ಒಂದು. ಆದರೆ ಅದರ ಹಿಂದಿನ ಒಂದು ಮುಖ್ಯ ತತ್ವವನ್ನು ಅರ್ಥ ಮಾಡಿಕೊಂಡಿಲ್ಲ. ಯಾವ ಧರ್ಮಶಾಸ್ತ್ರದಲ್ಲಿಯೂ ಕೂಡ, ಯಾವ ಪುರಾಣದಲ್ಲಿಯೂ ಕೂಡ ಗಂಡ ಸತ್ತಾಗ ಹೆಂಡತಿ ಸತಿಯಾಗಬೇಕು ಅಂತ ಎಲ್ಲೂ ಹೇಳಿಲ್ಲ. ಅದಕ್ಕೆ ವಿರುದ್ಧವಾಗಿ ಮಾಡಬಾರ್ದು ಅಂತಲೇ ಉಂಟು. ಯಾರೋ ಒಬ್ಬರು ಇಲ್ಲ ನಾನು ಹೋಗ್ತೀನಿ ಅಂತ ಬಲವಂತವಾಗಿ ಹೇಳಿದ್ರೆ, ಬಲವಂತ ಮಾಡಿದ್ರೆ, ಆಗ ಅವರಿಗೆ ಬುದ್ಧಿ ಹೇಳಿ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ಘಟನೆ ಇದೆ, ಒಬ್ಬ ಫ್ರೆಂಚ್ ಪಾದ್ರಿ ಬರೆದಿರ್ತಕ್ಕಂಥದ್ದು, ಬಹುಶಃ 17ನೇ ಶತಮಾನದಲ್ಲಿ ಆಗಿರಬಹುದು. 16-18 ವರ್ಷ ಕೂಡ ಆಗಿಲ್ಲ ವಯಸ್ಸು ಹುಡುಗಿಗೆ. ಗಂಡ ಹೋಗ್ಬಿಟ್ಟಿದ್ದಾನೆ, ನಾನು ಸತಿ ಆಗಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದಾಳೆ. ಆಗ ಅವ್ರ ಹಿರಿಯರು ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಒಪ್ಲಿಲ್ವಂತೆ ಅವಳು. ಕೊಡೆಗೆ ಒಬ್ಬರು ಹೇಳಿದ, ಅವ್ರ ಮನೆ ತಾತ ಅಂತ ಇಟ್ಕೊಳ್ಳಿ, ಅವರೇನು ಮಾಡಿದ್ದು, ಉರಿತಾ ಇರ್ತಕ್ಕಂಥ ಒಂದು ಕೊಳ್ಳಿ ತಂದು ಬೆರಳಿಡು ನೋಡೋಣ ಅಂದ್ರಂತೆ. ಆವಾಗಲಾದರೂ ಹೆದರ್ಕೊಂಡು ಹಿಂದಕ್ಕೆ ಹೋಗ್ತಾಳೆ ಅಂತಂದರೆ 2 ನಿಮಿಷ 3 ನಿಮಿಷ ಬೆರಳು ಸುಡೋವರೆಗೂ ಅದನ್ನ ಗಟ್ಟಿ ಮನಸ್ಸಿಂದ ಹಿಡಿದಿದ್ದಾಳೆ. ಇದನ್ನು ನಾವು ಹೇಳಿದ್ರೆಲ್ಲ ಸುಳ್ಳು ಅಂತಂತಾರೆ. ಫ್ರೆಂಚ್ ಪಾದ್ರಿ ಹೇಳಿಬಿಟ್ಟಿದ್ದಾನೆ ನೋಡಿ, ಬರೆದು ಬಿಟ್ಟಿದ್ದಾನೆ. ಅದು ನಿಜ ಅಂತ ಒಪ್ಪಲೇಬೇಕು ನಾವು. ನಮ್ಮ ಒಂದು ಸೈಕಾಲಜಿ ಹಾಗೆ ಅಂತಂದರೆ, ಯಾರು ಈ ಪರಂಗಿಯವರು ಅಮೆರಿಕ ದೇಶದವ್ರು ಏನು ಹೇಳಿದ್ರು ಅದೆಲ್ಲ ಸತ್ಯ, ನಮ್ಮವ್ರು ಏನು ಹೇಳಿದ್ರು ಕೂಡ ಸುಳ್ಳೋದು. ಅಂದಮೇಲೆ ಸತಿ ಪದ್ಧತಿ ನಿಜವಾಗಿಯೂ ಕೂಡ ಕಂಪಲ್ಸರಿ ಅಲ್ಲ, ಅವರಿಗೆ ಚಾಯ್ಸ್ ಇತ್ತು, ಬೇಕು ಅಂದರೆ ಮಾಡ್ಬೋದಾಗಿತ್ತು. ಅಲ್ಲೂ ಕೂಡ ಗುರು ಹಿರಿಯರನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇನ್ನೊಂದು ಉಜ್ವಲ ದೃಷ್ಟಾಂತ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾದಂಥದ್ದು ಜೋಹರ್ ಪದ್ಧತಿ, ಜೌಹರ್ ಪದ್ಧತಿ ನೀವೆಲ್ಲ ಕೇಳಿದಿರಿ. ಮುಖ್ಯವಾಗಿ ರಾಜಸ್ಥಾನದ ರಾಜನ ರಾಣಿಯರು ಮಾಡ್ತಾ ಇದ್ದಂಥ ಕೆಲಸ. ಚಾರಿತ್ರಿಕವಾಗಿ 3 ಇದು ನಿಜ ನಡೆದದ್ದು ಅಂತ ಹೇಳ್ತಾರೆ. 1303, 1534, 1568, ಅದಕ್ಕೂ ಕೂಡ ಒಂದು ಕ್ರಮ ಇತ್ತಂತೆ. ದೊಡ್ಡದಾಗಿ ಬೆಂಕಿಯನ್ನು ಹಚ್ಚಿಬಿಟ್ಟು ಆವತ್ತಿನ ದಿವಸ ಈ ರಾಣಿವಾಸ ಜನರೆಲ್ಲ ಚೆನ್ನಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ನಾವು ಭಗವಂತನ ಬಳಿಗೆ ಹೋಗ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ಭಗವಂತನ ಹೆಸರನ್ನು ಹೇಳ್ತಾ ನುಗ್ತಾ ಇದ್ರು. ನೆನೆಸ್ಕೊಂಡ್ರೆ ನಮಗೆ ನಮ್ಮ ಜುಮ್ ಅನ್ನುತ್ತೆ. ಅಂದರೆ ಅಂತಹ ಜೌಹರ್ ಪದ್ಧತಿಯನ್ನು ಮಾಡಬೇಕಾದ್ರೆ ಭಾರತೀಯ ಸ್ತ್ರೀಯರಲ್ಲಿ
ನಮಗೆ ಪ್ರಾಣಕ್ಕಿಂತ ಮಾನ ದೊಡ್ಡದು ಎಂಬತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಜೀವ ಬಿಡ್ಲಿಕ್ಕೆ ತಯಾರಾಗಿದ್ರಲ್ಲ, ಇನ್ನು ಅದಕ್ಕಿಂತ ದೊಡ್ಡ ಆದರ್ಶ ಬೇಕೇ? ಇಂತಹ ಒಂದು ಆದರ್ಶ ಪ್ರಾಚೀನ ಕಾಲದಿಂದಲೂ ಇತ್ತು. ಅನಂತರ ಕಾಲಕ್ರಮೇಣ ಅದು ಸ್ವಲ್ಪ ಮಾಸಿ ಹೋಗಿದೆ ಅಷ್ಟೇ. ಇವತ್ತಿಗೂ ಇದೆ, ಜನಗಳ ಮನಸ್ಸಿನಲ್ಲಿ, ಹೃದಯದಲ್ಲಿ ಇದೆ. ಮೇಲಕ್ಕೆ ಬರಬೇಕು ಇನ್ನೂ ಹೆಚ್ಚಾಗಿ ಅಷ್ಟೇನೆ. ಈಗ ಚಾರಿತ್ರಿಕವಾಗಿ ಇದನ್ನೆಲ್ಲ ಹೇಳಿದ್ದಾಯಿತು. ಆದರೆ ಆದರ್ಶದ ದೃಷ್ಟಿಯಿಂದ ಭಾರತೀಯ ಸ್ತ್ರೀಯರ ಆದರ್ಶ ನಮ್ಮ ಶಾಸ್ತ್ರಗಳ ಪ್ರಕಾರ, ಗುರು ಹಿರಿಯರ ಪರಂಪರೆಯ ಪ್ರಕಾರ ಯಾವುದು? ಇದಕ್ಕೆ ಮೊಟ್ಟ ಮೊದಲನೇ ಸ್ಥಾನ ಮಾತೃಭಾವಕ್ಕೆ. ನೋಡಿ, ಭಗವಂತನಿಗೂ ಕೂಡ ಮಾತೃಭಾವವನ್ನು ಕೊಟ್ಟಂಥ ದೇಶ ನಮ್ಮದು. ದುರ್ಗೆ ಏನು ಸಾಮಾನ್ಯ ಸ್ತ್ರೀನೇ. ಈ ಮಹಿಷಾಸುರ ಎಲ್ಲರನ್ನು ಬಲಿ ಹಾಕಿದ್ದ. ಎಲ್ಲಿ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಮಹಿಷಾಸುರ ಯುದ್ಧಕ್ಕೆ ಹೋದಾಗ ಬಹಳ ಬುದ್ಧಿವಂತ ಅವನು. ಬೇರೆ ಬೇರೆಯಾಗಿ ಒಬ್ಬೊಬ್ಬ ದೇವತೆಯನ್ನು ಬಲಿ ಹಾಕ್ಕೊಂಡು ಬಂದ ಅವನು. ಒಬ್ಬೊಬ್ಬರೇ ಅವನ ಹತ್ರ ಯುದ್ಧ ಮಾಡ್ಲಿಕ್ಕೆ ಹೋದ್ರು, ಸೋತರು. ಕೊನೆಗೆ ಎಲ್ಲ ಬಂದರು ಚತುರ್ಮುಖ ಬ್ರಹ್ಮನ ಹತ್ರ. ಚತುರ್ಮುಖ ಬ್ರಹ್ಮ ಹೇಳ್ದಪ್ಪ, ಇದು ನಾನು ಪರಿಹರಿಸ್ತಕ್ಕಂಥ ಸಮಸ್ಯೆ ಅಲ್ಲ, ಹೋಗೋಣ. ಅಲ್ಲಿ ಶಿವ ಮತ್ತು ವಿಷ್ಣು ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ. ಅವ್ರ ಹತ್ರ ಕರ್ಕೊಂಡು ಹೋಗ್ತೇನೆ. ಪ್ರೊಸೆಷನ್ ಹೋಯ್ತಲ್ಲಿ. ಅವರೆಲ್ಲ ತಮ್ಮ ಕಷ್ಟವನ್ನು ಹೇಳ್ಕೊತಾರೆ. ಕಷ್ಟವನ್ನು ಹೇಳ್ಕೊಂಡಾಗ ಮೊದಲು ಕೃಷ್ಣ ಅಥವಾ ವಿಷ್ಣು ಕೋಪ ಮಾಡ್ಕೋತಾನೆ. ಅವನ ಹಣೆಗಣ್ಣಿನಿಂದ ಅಥವಾ ಹಣೆಯಿಂದ ಒಂದು ಜ್ಯೋತಿ ಬರುತ್ತೆ. ಆನಂತರ ಶಿವನದು, ಅನಂತರ ಇತರ ದೇವತೆಗಳದು. ಎಲ್ಲ ದೇವತೆಗಳಿಂದಲೂ ಕೂಡ ಬಂದಂತಹ ಒಂದು ಜ್ಯೋತಿ ಒಂದು ದೊಡ್ಡ ರಾಶಿ ಆಯಿತು. ಅದು ಒಂದು ಸ್ತ್ರೀ ರೂಪವನ್ನು ಪಡೆಯಿತು, ದುರ್ಗೆ ಆಯಿತು. ಅನಂತರ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಆಯುಧಗಳನ್ನು, ತಮ್ಮಲ್ಲಿದ್ದಂತಹ ಉತ್ತಮ ವಸ್ತುಗಳನ್ನು ಕೊಡ್ತಾರೆ. ಇದು ದುರ್ಗಾ ಸಪ್ತಶತಿಯಲ್ಲಿ ಬರತಕ್ಕಂತಹ ಚಿತ್ರ. ಇಲ್ಲಿ ಗಮನಿಸಬೇಕಾದಂಥದ್ದು 2-3 ವಿಷಯ ಇದೆ. ಮೊದಲನೇದು, ಈ ರಾಕ್ಷಸರು ಒಬ್ಬೊಬ್ಬರೇ ಯುದ್ಧ ಮಾಡಿದಾಗ ಸೋತರು, ಒಟ್ಟಾದಾಗ ಗೆದ್ರು. ತಮ್ಮ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿದಾಗ ಅವರು ಖಂಡಿತವಾಗಿ ವಿಜಯ ಅವರ ಪರವಾಗಿತ್ತು ಅಂತ. ಅಂದಮೇಲೆ ಐಕ್ಯದ ಒಂದು ಪ್ರಾಮುಖ್ಯ ಈ ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಹೀಗೆ ಭಗವಂತನಿಗೂ ಕೂಡ ಮಾತೃಭಾವವನ್ನು ಕೊಟ್ಟ ದೇಶ ನಮ್ಮದು. ಆದ್ದರಿಂದ ಮಾತೃತ್ವದ ಆದರ್ಶ ಅತಿ ಮುಖ್ಯ. ಸ್ಮೃತಿಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಮಾತೆಯ ಸ್ಥಾನದ ಬಗ್ಗೆ ಅನೇಕ ಗೌರವಪೂರಿತ ಉಲ್ಲೇಖಗಳುಂಟು. ಈಗ ನೋಡಿ, ಮನುಸ್ಮೃತಿಯ ಪ್ರಕಾರ ಉಪಾಧ್ಯಾಯಾನ್ ದಶ ಆಚಾರ್ಯ ಆಚಾರ್ಯಾಣಾಂ ಶತಂ ಪಿತಾ ಸಹಸ್ರಂತು ಪಿತॄನ್ ಮಾತಾ ಗೌರವೇಣ ಅತಿರಿಚ್ಯತೆ. 10 ಉಪಾಧ್ಯಾಯರಿಗಿಂತ ಒಬ್ಬ ಆಚಾರ್ಯ ದೊಡ್ಡವನು. ಉಪಾಧ್ಯಾಯ ಸುಮ್ಮನೆ ವೇದ ಹೇಳ್ಕೊಡ್ತಾನೆ, ಅರ್ಥ ಹೇಳ್ಕೊಡಲ್ಲ. ಅರ್ಥವನ್ನು ಹೇಳ್ಕೊಡ್ತಕ್ಕಂಥವನು ಆಚಾರ್ಯ. 10 ಉಪಾಧ್ಯಾಯರನ್ನು ಸೇರಿಸಿದ್ರೆ ಒಬ್ಬ ಆಚಾರ್ಯ ಆಗ್ತಾನೆ. ಅವನ ಬೆಲೆ ಅಷ್ಟು. 100 ಜನ ಆಚಾರ್ಯರಿಗೆ ಸಮ ತಂದೆ, 1,000 ತಂದೆಯರಿಗೆ ಸಮ ತಾಯಿ ಅಂತ ಬರುತ್ತೆ ಇದರೊಳಗೆ. ಶಾಂತಿ ಪರ್ವದಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾರೆ ಇನ್ನೊಂದು ರೀತಿಯಲ್ಲಿ. ನಾಸ್ತಿ ಸತ್ಯಾತ್ ಪರೋ ಧರ್ಮೋ ನಾಸ್ತಿ ಮಾತೃಸಮೋ ಗುರುಹು. ಸತ್ಯಕ್ಕಿಂತ ದೊಡ್ಡ ಧರ್ಮ ಇಲ್ಲ, ತಾಯಿಗಿಂತ ದೊಡ್ಡ ಗುರು ಇಲ್ಲ. ಪೌರಾಣಿಕ ಹಿನ್ನೆಲೆಯಿಂದ ನೋಡಿದಾಗ ಆದರ್ಶ ಮಾತೆಯರನ್ನು ಕಾಣ್ತೇವೆ. ಕುಂತಿ, ಗಾಂಧಾರಿ, ಸತ್ಯವತಿ, ಕೌಸಲ್ಯ, ಸುಮಿತ್ರ, ಮದಾಲಸ, ಋತಧ್ವಜ ಮಹಾರಾಜನ ಪತ್ನಿ. ಆಕೆ ಬ್ರಹ್ಮಜ್ಞಾನಿ ಆಗಿದ್ದಳಂತೆ. ಮಕ್ಕಳಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೂಗೋವಾಗಲೇ ಬ್ರಹ್ಮಜ್ಞಾನದ ಹಾಡುಗಳನ್ನು ಹೇಳ್ತಾ ಇದ್ಲಂತೆ ಮಗುವನ್ನು. ನೀನು ಬ್ರಹ್ಮ, ನೀನು ದೇಹವಲ್ಲ,
ದೇಹೇಂದ್ರಿಯಾದಿಗಳನ್ನು ಮೀರಿರ್ತಕ್ಕಂಥ ಆತ್ಮವಸ್ತು ಉಂಟು. ಮತ್ತೊಂದು ಆದರ್ಶ ದೇವಹೂತಿ, ಕಪಿಲ ಮಹರ್ಷಿಯ ತಾಯಿ, ಕರ್ದಮ ಮಹರ್ಷಿಯ ಪತ್ನಿ ದೇವಹೂತಿ. ಅವರ ಗರ್ಭದಲ್ಲಿ ಜನಿಸಿದವರು ಮಹಾವಿಷ್ಣು ಕಪಿಲ ಎಂಬತಕ್ಕಂಥ ಋಷಿಯ ರೂಪದಲ್ಲಿ. ಇನ್ನು ಚಾರಿತ್ರಿಕ ಯುಗದಲ್ಲಿ ನಾವು ಜೀಜಾಬಾಯಿಯನ್ನು, ಇತ್ತೀಚೆಗೆ ಭುವನೇಶ್ವರಿ ತಾಯಿಯನ್ನು ಅವರೆಲ್ಲ ಕಾಣ್ತೇವೆ. ಇತ್ತೀಚೆಗೆ ನಮ್ಮ ರಾಘವೇಶಾಂಜಿಯವರು ಒಂದು ಪುಟ್ಟ ಪುಸ್ತಕ ತಂದಿದ್ದಾರೆ, ಭುವನೇಶ್ವರಿ ಮಾತೆಯವರ ಜೀವನ ಚರಿತ್ರೆ. ಅನೇಕ ವಿಷಯಗಳನ್ನ, ಅದ್ಭುತವಾದಂಥ ವಿಷಯಗಳನ್ನು ಕಾಣಬಹುದು. ಎಷ್ಟೇ ತೊಂದರೆ ಇದ್ದರೂ ಕೂಡ ಗೃಹ ಕೃತ್ಯದಲ್ಲಿ ಆತ್ಮಾಭಿಮಾನವನ್ನು ಬಿಡಲಿಲ್ಲ, ತಮ್ಮ ಸಂಸಾರದ ಗೌರವವನ್ನು ಕಾಪಾಡಿಕೊಂಡು ಬಂದರು. ಸ್ವಾಮಿ ವಿವೇಕಾನಂದರಿಗೆ ಕಡೇ ತನಕ ಅವರಿಗೆ ವಿಶೇಷವಾದಂಥ ಪ್ರೀತಿ ವಾತ್ಸಲ್ಯ ಇತ್ತು. ವಿವೇಕಾನಂದ ಜಗತ್ಪ್ರಸಿದ್ಧರಾಗಿ ಬಂದಿದ್ದಾರೆ. ಆಗ ಭುವನೇಶ್ವರಿ ಮಾತೆ ಬಂದು ಹೇಳ್ತಾಳೆ, ನೋಡು ನರೇನ್, ನೀನು ಚಿಕ್ಕ ಹುಡುಗಾಗಿದ್ದಾಗ ತುಂಬ ಕಾಯಿಲೆ ಬಿದ್ದಿದ್ದೆ, ನಾನೊಂದು ಹರಕೆ ಹೊತ್ಕೊಂಡಿದ್ದೆ ದೇವಿ ಹತ್ರ, ಏನು ಉರುಳು ಸೇವೆ ಮಾಡಿಸ್ತೀನಿ ನಿನ್ನ ಕೈನಲ್ಲಿ ಅಂತ. ನೋಡಪ್ಪ, ಮಾಡೋದು ನಿನ್ನ ಕೈನಲ್ಲಿದೆ ಅಂತ. ಹೌದಾ ಅಂದ್ಬಿಟ್ಟು ವಿವೇಕಾನಂದರು, ಜಗತ್ಪ್ರಸಿದ್ಧ ವಿವೇಕಾನಂದರು, ಕಾಳಿ ದೇವಸ್ಥಾನದ್ರು ಉರುಳು ಸೇವೆ ಮಾಡ್ತಾರೆ. ತಾಯಿಯ ಮಾತಿ ಕಟ್ಟು ಬಿದ್ದು. ಇನ್ನು ಎರಡನೇ ಆದರ್ಶ ಪತ್ನಿ. ನ ಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹ ಮುಚ್ಚತೆ, ಶಾಂತಿ ಪರ್ವದಲ್ಲಿ ಬರ್ತಕ್ಕಂಥ ಮಾತು. ನಿಜವಾದಂತಹ ಮನೆ ಅಂತಂದರೆ ಗೃಹಿಣಿಯೇ ಹೊರತು ಹೊರಗಡೆಯ ಮನೆ ಅಲ್ಲ. ಆದಿಪರ್ವದಲ್ಲಿ ಮತ್ತೆ ಬರುತ್ತೆ, ಅರ್ಧಂ ಭಾರ್ಯ ಮನುಷ್ಯಸ್ಯ ಭಾರ್ಯ ಶ್ರೇಷ್ಠತಮಃ ಸಖ ಭಾರ್ಯ ಮೂಲಂ ತ್ರಿವರ್ಗಸ್ಯ ಭಾರ್ಯ ಮೂಲಂ ತರಿಷ್ಯತಃ. ವಿವಾಹದ ಮುಖ್ಯ ಉದ್ದೇಶವೇನೆ ಆಧ್ಯಾತ್ಮಿಕ ಜೀವನದಲ್ಲಿ ಪರಸ್ಪರ ಸಹಾಯವನ್ನು ಮಾಡ್ತಾ ಒಟ್ಟಾಗಿ ಹೋಗ್ತಕ್ಕಂಥದ್ದು. ಭಾರ್ಯೆಯ ಮೂಲಕವೇ ಸಂಸಾರ ಸಾಗರವನ್ನು ದಾಟಬೇಕು ಅನ್ನೋ ಮಾತು ನಾವು ಆದಿಪರ್ವದಲ್ಲಿ ಕಾಣ್ತೇವೆ. ಇದೇ ರೀತಿ ನಾವು ಉದಾಹರಣೆಗಳನ್ನು ನೋಡ್ತೇವೆ. ಸತಿ ಮತ್ತು ಉಮಾ, ಸೀತಾ, ಸಾವಿತ್ರಿ, ದಮಯಂತಿ. ಸ್ವಾಮಿ ವಿವೇಕಾನಂದರಂತೂ ಒಂದು ಅದ್ಭುತವಾದಂತಹ ಪ್ರವಚನದಲ್ಲಿ ಇದನ್ನು ಚೆನ್ನಾಗಿ ವಿವರಿಸ್ತಾರೆ. ಭಾರತೀಯರೇ ಮರೀಬೇಡ್ರಿ, ಸೀತಾ ಸಾವಿತ್ರಿ ನಿಮ್ಮ ಆದರ್ಶಗಳು ಅಂಥೇಳಿ. ಹಾಗೆ ಇತರರನ್ನು ಕೂಡ ನಾವು ಕಾಣ್ತೇವೆ. ಅಲ್ಲಿ ಈಗ ನಾವು ಗಮನಿಸಬೇಕಾದಂಥ ಅಂಶ, ಪ್ರಾಚೀನ ಕಾಲದಲ್ಲಿ ಮೊದಲನೇದಾಗಿ ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದರು. ಯಾವ ರೀತಿಯಲ್ಲೂ ಕೂಡ ಅವರು ಸ್ತ್ರೀಯರನ್ನು ಬೇರೆ ಅಂತ ಭಾವಿಸಿ ಕಡೆಗಣಿಸ್ತಾ ಇರಲಿಲ್ಲ. ಎರಡನೆಯದು, ನಮ್ಮ ಆದರ್ಶದಲ್ಲಿ ಸ್ತ್ರೀಯರಿಗೆ ಮಾತೃಭಾವ ಮೊದಲನೇ ಆದರ್ಶ, ಪತ್ನಿ ಭಾವ ಎರಡನೇ ಆದರ್ಶ ಅನ್ನೋದನ್ನು ಕೊಟ್ಟಿದ್ದರು. ಈಗ ಸ್ವಲ್ಪ ಆಧುನಿಕ ಯುಗದ ಕಡೆಗೆ ಗಮನ ಹರಿಸೋಣ. ಅವರು ನಮ್ಮ ಕಣ್ಣೆದುರಿಗೆ ಬದುಕಿ ಬಾಳದವರು ಯಾವ ರೀತಿ ನಡ್ಕೋತಾ ಇದ್ರು. ಒಂದು ಸಣ್ಣ ಘಟನೆ ಹೇಳ್ತೀನಿ, ಯಾರ್ದೋ ಒಬ್ಬರ ಮನೆಯಲ್ಲಿ ನಡೆದಂಥ ಘಟನೆ. ಈ ಹುಡುಗನಿಗೆ ಆವಾಗ ಸುಮಾರು 5-6 ವರ್ಷ ಅಷ್ಟೇನೆ. ಅವ್ರ ತಂದೆ ಕರ್ನಾಟಕ ಸರ್ಕಾರ, ಆಗ ಮೈಸೂರು ಸರ್ಕಾರ, ಅಲ್ಲಿ ಅವರು ಅಧಿಕಾರಿ ಆಗಿದ್ದರು. ಸರಿ, ಯಾವುದೋ ಒಂದು ಕೆಲಸಕ್ಕೆ ಕೆಲವರೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡಿದ್ದರು. ಒಂದು ದಿವಸ ಇವ್ರ ಮನೆಗೆ ಯಾರೋ ಬಂದರು, ಒಂದು ಬುಟ್ಟಿ ತಂದರು. ಆ ಬುಟ್ಟಿ ಒಳಗೆ ಒಂದಿಷ್ಟು ಹಣ್ಣು, ಒಂದಿಷ್ಟು ಬಿಸ್ಕತ್ತು ಇತ್ತು. ಏನಪ್ಪ ಅಪ್ಪ ಮನೇಲಿದ್ದಾರೆಯೇ ಅಂತ ಕೇಳಿದಾಗ, ಇಲ್ಲ ಎಲ್ಲೋ ಹೋಗಿದ್ದಾರೆ. ಸರಿ, ಇದನ್ನು ಅವ್ರಿಗೆ ಕೊಟ್ಬಿಡು ಅಂತ ಕೊಟ್ಬಿಟ್ಟು ಹೊರಡಿದ್ರು ಅವರು. ಸರಿ, ಈ ಹುಡುಗ ನೋಡಿದ, ತೆಗೆದ, ಒಳಗಡೆ ಹಣ್ಣುಗಳಿವೆ, ಬಿಸ್ಕತ್ ಇದೆ, ಇನ್ನು ಅಪ್ಪ ಬರೋವ್ರಿಗೆ ಕಾಯಕ್ಕಾಗತ್ತೆ ಅದನ್ನು. ಸೊ ದೇ ಡಿಡ್ ಫುಲ್ ಜಸ್ಟಿಸ್. ಇವರು ಅರ್ಧಂಬರ್ಧ ತಿಂತಾ ಇರೋವಾಗ ಅಪ್ಪ ಬಂದ್ಬಿಟ್ರು. ಬಂದಿದ್ದೇನೆ, ಏನು ಯಾಕೆ ಅಂತ. ಹೀಗೆ ಇಂಥವ್ರು ಬಂದಿದ್ರು, ಅವ್ರು ಇಂಥ ಹೆಸರು ಅಂತ ಹೇಳಿದ್ರು, ಇದು ನಿಮಗೆ ಕೊಡ್ಲಿಕ್ಕೆ ಹೇಳಿದ್ರು.
ಎಷ್ಟು ಕೋಪ ಬಂತು ಅವರಿಗೆ ಅಂತಂದರೆ, ನರಸಿಂಹಾವತಾರ ಇಡೀ ಬುಟ್ಟಿಯನ್ನು ತಗೊಂಡೋಗಿ ಚರಂಡಿಗೆ ಬಿಸಾಡಿದ್ರು. ಅವರು ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ, ಇದು ಲಂಚ, ನಮಗೆ ನಗು ಬರುತ್ತೆ ಅಂತ ಇಟ್ಕೊಳ್ಳಿ, ಇದು ಎಂಥ ಲಂಚ ಇದು ಅಂತಂದ್ಬಿಟ್ಟು. ಒಂದು ಬುಟ್ಟಿ ತುಂಬ ಹಣ್ಣು ಬಿಸ್ಕತ್ತು ತಂದುಬಿಟ್ರೆ ಒಂದು ಕೆಲಸ ಸಿಕ್ಬಿಡುತ್ತಾ? ಲಂಚ ಕೊಡೋಕ್ಕೂ ಸ್ವಲ್ಪ ಬುದ್ಧಿ ಇರಬೇಕು. ಯಾಕೆ ಹೇಳಿದೆ ಅಂತಂದರೆ, ಆಗಿನ ಕಾಲದಲ್ಲಿ ಇಷ್ಟು ಸಣ್ಣ ವಿಷಯಗಳಿಗೂ ಕೂಡ ಧರ್ಮಕ್ಕೆ ವಿರುದ್ಧವಾಗಿದ್ದರೆ ಒಪ್ಕೋತಾ ಇರಲಿಲ್ಲ ಮನಸ್ಸು. ಆಮೇಲೆ ಇನ್ನೊಬ್ಬರ ಜೀವನದಲ್ಲಿ ಅವರು ಆಫೀಸಿಂದ ನಿವೃತ್ತರಾಗಿದ್ದಾರೆ, ಆನಂತರ ಆಫೀಸಿನ ಬಿಗದ ಕೈ ಉಳಿದು ಬಿಟ್ಟಿದೆ ಮನೆ ಒಳಗೆ, ತುಂಬ ಚಿಂತೆ, ಏನು ಮಾಡೋದು ಬಂದ್ಬಿಡ್ತಾರ, ನಾನು ವಾಪಸ್ ಕೊಡಬೇಕಾಗಿತ್ತಲ್ಲ. ಆಮೇಲೆ ಅವ್ರಿಗೆ ಸಮಾಧಾನ ಮಾಡಿದ್ರಂತೆ, ನೀವು ಆಫೀಸು ರಿಟೈರ್ ಆಗಿ 5 ವರ್ಷ ಆಯಿತು, ಈಗ ಆ ಪೆಟ್ಟಿಗೆಯಲ್ಲಿ ಹೋಗಿರುತ್ತೋ, ನೀವು ಯಾಕೆ ಬೀಗದ ಕೈ ಬಗ್ಗೆ ತಲೆ ಚೆಚ್ಕೋತೀರಿ, ಕೊಡಿ ನನ್ನ ಕೈಗೆ, ನಾನು ಸರಿಯಾಗಿ ದಾರಿ ತೋರಿಸ್ತೀನಿ ಅಂತ ತೊಗೊಂಡೋಗಿ ಬಾವಿದ ಬಿಸಾಡ್ತಾರಂತೆ. ಇದು 2 ಸಣ್ಣ ಘಟನೆ ನನಗೆ ಗೊತ್ತಿರ್ತಕ್ಕಂಥದ್ದು, ಆದರೆ ಇದರಿಂದ ಅವರ ಒಂದು ಗುಣದ ಮಟ್ಟ ಎಷ್ಟಿತ್ತು ಅಂತ ಗೊತ್ತಾಗತ್ತೆ. 38ನೇ ಇಸ್ವಿ, ನಾನಿನ್ನೂ ಹುಡುಗ, 6-7 ವರ್ಷದ ಹುಡುಗ. ಸೊ ನಮ್ಮ ಮನೆಗೆ ಒಬ್ಬರು ನಮ್ಮ ಪೂರ್ವಾಶ್ರಮದ ಬಂಧುಗಳೊಬ್ಬರು ಬರ್ತಾಯಿದ್ರು. ಅವರು ಪೊಲೀಸ್ ಕಾನ್ಸ್ಟೇಬಲ್ಲು, ಕನಿಷ್ಠ ಬಿಲ್ಲೆ ಅಂತ ಕರೀತಾ ಇದ್ದ ತಮಾಷೆಗೆ ಅಂತ ಇಟ್ಕೊಳ್ಳಿ. ಅವ್ರು ಹೀಗೆ ಹೇಳಿದ್ರು ಅವ್ರಿಗೆ ಬರ್ತಾ ಇದ್ದಿದ್ದ ಸಂಬಳ 7 ರೂಪಾಯಿ. ಇಡೀ ಸಂಸಾರಕ್ಕೆ 3 ರೂಪಾಯಿ ಸಾಕಾಗ್ತಾ ಇತ್ತು. 1 ರೂಪಾಯಿ ಮನೆ ಬಾಡಿಗೆ, 1 ರೂಪಾಯಿ ಊಟ ತಿಂಡಿ, 1 ರೂಪಾಯಿ ಓಡಾಡಲಿಕ್ಕೆ ಸಾಕು, ಇನ್ನು 4 ರೂಪಾಯಿ ಉಳಿತಾ ಇತ್ತು. ಇದು ನಿಜವಾದಂತಹ ಸಂಗತಿ, ಆಗಿನ ಕಾಲದಲ್ಲಿ ಆಗಿತ್ತು ಅಂತ ಇಟ್ಕೊಳ್ಳಿ. 1 ರೂಪಾಯಿಗೆ 50 ಸೇರು ರಾಗಿ ಸಿಗ್ತಾ ಇತ್ತು, 15 ಸೇರು ಅಕ್ಕಿ ಸಿಗ್ತಾ ಇತ್ತು. ಇರಲಿ, ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ಬಿಟ್ರೆ ಮೂರ್ಛೆ ಹೋಗ್ತಾರೆ ಜನ ಅಂತ ಇಟ್ಕೊಳ್ಳಿ. ಅಂದರೆ ಅಷ್ಟು ಶಾಂತವಾಗಿದ್ದಂತಹ ಒಂದು ವಾತಾವರಣ ಇವತ್ತು ಹೇಗೆ ಹೀಗಾಯಿತು, ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಮನೆ ಯಜಮಾನನ ಸಂಪಾದನೆ ಯಥೇಷ್ಟವಾಗಿದ್ದುದರಿಂದ ಗೃಹಿಣಿಗೆ ಗೃಹ ಕೃತ್ಯಗಳ ಬಗ್ಗೆ ಪೂರ್ಣ ಅವಧಾನ ಕೊಡ್ಲಿಕ್ಕೆ ಆಗ್ತಾ ಇತ್ತು. ಪರಮಹಂಸರು ಒಂದು ಶಬ್ದವನ್ನು ಪ್ರಯೋಗಿಸ್ತಾರೆ ಬಂಗಾಳಿ ಭಾಷೆಯಲ್ಲಿ, ಮಕ್ಕಳನ್ನು ಬೆಳೆಸೋದಕ್ಕೆ ಮಾನುಷ್ಕೊರ ಅಂತ ಹೇಳ್ತಾರೆ. ಮನುಷ್ಯನನ್ನಾಗಿ ಮಾಡುವುದು ಅಂತ ಅರ್ಥ. ಒಂದು ಮಗು ಹುಟ್ಟಿದಾಗ ನೋಡುವುದಕ್ಕೆ ಮನುಷ್ಯನ ರೂಪ ಆಕಾರ, ನಿಜವಾಗಿ ಒಂದು ಪ್ರಾಣಿನೇ ಅದು. ಆ ಪ್ರಾಣಿಯನ್ನು ಮನುಷ್ಯನನ್ನಾಗಿ ಮಾಡಬೇಕಾದ್ರೆ ನೀವು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು. ಮಾನುಷ್ಕರ ಅಂದ್ರೆ ಇಡಿಯೋಮ್ಯಾಟಿಕ್ ಯೂಸೇಜ್ ಅದು. ಆ ಒಂದು ಮುಖ್ಯವಾದಂತಹ ಕೆಲಸ ಗೃಹಿಣಿಯ ಕೆಲಸ. ಮಕ್ಕಳನ್ನ ಬೆಳೆಸೋದು, ಸಂಸಾರದ ಎಲ್ಲರನ್ನೂ ಕೂಡ ಸಂತೋಷವಾಗಿ ಇರ್ತಕ್ಕಂಥದ್ದು. ಇದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋದ ಪಕ್ಷದಲ್ಲಿ ಒಂದು ಕರಾಳ ಮುಖವನ್ನು ಕೂಡ ನಾವು ಕಾಣ್ತೇವೆ. ಈಗಾಗಲೇ ಹೇಳಿದ ಹಾಗೆ ಬಾಲ್ಯ ವಿವಾಹ ಎಷ್ಟರ ಮಟ್ಟಿಗೆ ಅಂತಂದರೆ ತೊಟ್ಲಲ್ಲಿರ್ತಕ್ಕಂಥ ಮಕ್ಕಳಿಗೆ ಮದುವೆ ಮಾಡಿಸ್ತಾ ಇದ್ರಂತೆ. ಅತ್ಯಂತ ಹಾಸ್ಯಾಸ್ಪದ. ಅವತ್ತು ಗಂಡು ಮಗು ಸತ್ತೋದ್ರೆ ಇವಳು ವಿಧವೆ, ಮುಗಿತಾರೆ. ಯಾವ ಜೀವೂ ಕೂಡ ಒಂದು ಕಡೆ ವಿದ್ಯೆ ಇಲ್ಲ, ಇನ್ನೊಂದು ಕಡೆ ಆರ್ಥಿಕ ಸ್ವಾವಲಂಬನೆ ಇಲ್ಲ, ದುಡಿತದ ಆಳು, ಅಮಂಗಳ ಎಂಬತಕ್ಕಂಥ ಮುದ್ರೆ, ಇದು ಬಹಳವಾಗಿತ್ತು. ನಾವು ಕೂಡ ನೋಡಿದ್ದೀವಿ. ನಾವು ಬೆಳೀತಾ ಇರುವಾಗ ನಮ್ಮ ಪೂರ್ವಾಶ್ರಮದ ಮನೆಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅವರು ಗಂಡ ತೀರಿ ಹೋದಾಗ ಹೆಂಡತಿ ಅವಸ್ಥೆ ಏನು ಅನ್ನೋದನ್ನು ಕಣ್ಣಾರೆ ಕಂಡಿದ್ದೀವಿ. ಒಂದು ಏನು ಅಂತಂದರೆ, ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿ ಇದ್ದದ್ರಿಂದ ಅವ್ರು ಇರೋರು ನೋಡಿಕೊಂಡ್ರು ಚೆನ್ನಾಗಿ. ಆದರೆ ಯಾವಾಗಲೂ ಹಾಗಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಇದು ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಹೇಳಬಹುದು ನಮ್ಮ ಸಮಾಜಕ್ಕೆ. ಇವತ್ತಿನ ಸಮಾಜ ಹೇಗಿದೆ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಏಕೆಂದರೆ ನಾವು ಸಾಮಾನ್ಯವಾಗಿ ಆಶ್ರಮದ 4 ಗೋಡೆ ಮಧ್ಯೆ ಕೂತಿರ್ತೀವಿ. ಆಮೇಲೆ ಭಕ್ತರೆಲ್ಲ ಒಂದು ಪ್ರಣಾಮ ಮಾಡ್ತಾರೆ, ಪುಸ್ತಕ ಚೆನ್ನಾಗಿತ್ತು, ಲೆಕ್ಚರ್ ಚೆನ್ನಾಗಿತ್ತು, ಭಜನೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಮಗೂ 2 ಕೊಂಬು 4 ಕೊಂಬು ಎಲ್ಲ ಬರುತ್ತೆ.
ಆದರೆ ಹೊರಗಡೆ ಪ್ರಪಂಚ ಹೇಗಿದೆ ಅನ್ನೋದು ನಮಗೆ ಸಾಕಷ್ಟು ಪರಿಚಯ ಇಲ್ಲ. ಅವರಾಗವರೇ ಬಂದು ಏನಾದರೂ ಹೇಳಿದ್ರೆ ಓ ಹಾಗೋ ಅಂತ ಅನಿಸುತ್ತೆ ನಮಗೆ. ಈಗ ಆಧುನಿಕ ವಿದ್ಯಾಭ್ಯಾಸ ಎಲ್ಲರಿಗೂ ಸಿಗ್ತಾ ಇದೆ. 49ರಿಂದ 53 4 ವರ್ಷ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ್ದು. ಅವಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗಂಡಸರಿಗೆ ಮಾತ್ರ ಅಡ್ಮಿಷನ್, ಹೆಂಗಸರಿಗೆ ಇರಲಿಲ್ಲ. ನೋ ಅಡ್ಮಿಷನ್ ಫಾರ್ ಗರ್ಲ್ಸ್. ಈಗ ಆಧುನಿಕ ವಿದ್ಯಾಭ್ಯಾಸ, ವೃತ್ತಿ ಶಿಕ್ಷಣ ಎಲ್ರಿಗೂ ಸಿಗ್ತಾ ಇದೆ. ಎಷ್ಟೋ ಸಲ ಬರ್ತಾರೆ ಆಶ್ರಮಕ್ಕೆ ಯುವಕರು ಯುವತಿಯರು. ನಾನು ಕೇಳ್ತೀನಿ, ಏನು ಮಾಡ್ತಾ ಇದ್ದೀ, ಓದ್ತಾ ಇದೆಯೋ ಅಥವಾ ಕೆಲಸ ಮಾಡ್ತಾ ಇದೆಯೋ? ನಾನು ಕಂಪ್ಯೂಟ್ರು ಅಂತಂತಾರೆ. ಅವರೇ ಕಂಪ್ಯೂಟ್ರು. ಎಷ್ಟು ಅವಸರ ಅಂತಂದ್ರೆ ನಾನು ಕಂಪ್ಯೂಟರ್ ಟೆಕ್ನಾಲಜಿ ಓದ್ಕೊಂಡಿದ್ದೀನಿ ಅಂತ ಒಂದು ಕೆಲಸದಲ್ಲಿ ಇದ್ದೀನಿ ಅಂತ ಹೇಳೋಷ್ಟು ಕೂಡ ವ್ಯವಧಾನ ಇಲ್ಲ ಪಾಪ. ಏನು ಮಾಡ್ತಾ ಇದ್ದಿದೆ? ಕಂಪ್ಯೂಟ್ರು. ಈಗ ಈ ವೃತ್ತಿ ಶಿಕ್ಷಣ ಎಲ್ರಿಗೂ ಬರ್ತಾ ಇದೆ. ಆರ್ಥಿಕ ಸ್ವಾವಲಂಬನೆ ಚೆನ್ನಾಗಿ ಬಂದ್ಬಿಟ್ಟಿದೆ. ಇದರ ಒಂದು ದುಷ್ಪರಿಣಾಮ ಏನು ಅಂತಂದರೆ ನೀಡ್ಗಿಂತ ಗ್ರೀಡ್ ಜಾಸ್ತಿ ಆಗ್ತಾ ಉಂಟು. ಎಲ್ಲ ನಾವು ಯೋಚಿಸಬೇಕಾಗಿರ್ತಕ್ಕಂಥ ವಿಷಯ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ನಮ್ಮ ವಯಸ್ಸಿನವರು ಎರಡೂ ಸಮಾಜಗಳನ್ನು ನೋಡ್ತಾ ಇದ್ದೇವೆ, ತುಲನೆ ಮಾಡಿ ನೋಡ್ತಾ ಇದ್ದೇವೆ. ಯಾವುದರಲ್ಲಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ವಸ್ತುಗಳಿತ್ತು, ಇವತ್ತಿನ ಸಮಾಜದ ಪರಿಸ್ಥಿತಿಯಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಇದನ್ನು ತುಲನೆ ಮಾಡತಕ್ಕಂಥ ಒಂದು ಶಕ್ತಿ ನಮಗುಂಟು. ಯಾರೋ ಒಬ್ಬ ಹುಡುಗ, ಆಶ್ರಮಕ್ಕೆ ಬರ್ತಾ ಇರೋ ಹುಡುಗ, ಮದುವೆ ಆಗಿದೆ ಹೊಸದಾಗಿ, ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಕೆಲಸ ಮಾಡದೆ ಹೋದರೆ ಅದೇನೋ ಒಂದು 8th ವಂಡರ್ ಆಫ್ ದಿ ವರ್ಲ್ಡ್ ಅಂತ ಇಟ್ಕೊಳ್ಳಿ. ಆಮೇಲೆ ಸುಮ್ಮನೆ ಹೀಗೆ ಕೇಳಿದೆ, ಅವಳಿಗೆ ಎಷ್ಟು ಸಂಬಳ ಬರುತ್ತೋ ಗೊತ್ತಿಲ್ಲ ಸ್ವಾಮೀಜಿ. ನಿನಗೆಷ್ಟು ಸಂಬಳ ಬರುತ್ತೆ ಅಂತ ಅವಳಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಇವು ಇಂಡಿಪೆಂಡೆಂಟ್ ಬ್ಯಾಂಕ್ ಅಕೌಂಟ್, ಇವಳದೇ ಬೇರೆ ಅವಳದೇ ಬೇರೆ. ಸೊ ಏನು ಸಂಬಂಧ, ಬಹುಶಃ ಅವಶ್ಯಕತೆ ಇದ್ರೆ ಸಾಲ ಇಸ್ಕೊತವ್ರೋ ಏನೋ, ಸಾಲ ಇಸ್ಕೊಂಡ್ರೆ ಇಂಟ್ರೆಸ್ಟ್ ಕೂಡ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಇದು ನಿಜವಾಗಿಯೂ ಕೂಡ ಇಂತಹ ಒಂದು ಪರಿಸ್ಥಿತಿಯ ನಿರ್ಮಾಣ ಒಂದು ಸಂಸಾರದ ಮೂಲಕ್ಕೆ ಕೊಡಲಿ ಪೆಟ್ಟನ್ನು ಕೊಡ್ತಕ್ಕಂಥದ್ದಲ್ವೇ ಸ್ವಲ್ಪ ನೋಡ್ಕೋಬೇಕು. ಇರಲಿ, ಅವಶ್ಯಕತೆ ಇದ್ದಾಗ ಇಬ್ಬರೂ ಕೂಡ ಸಂಸಾರಕ್ಕೆ ವ್ಯವಸ್ಥೆಗಾಗಿ ಸಂಪಾದಿಸಬೇಕಾದಂಥ ಅವಶ್ಯಕತೆ ಇತ್ತು ಅಂದರೆ ಮಾಡಲಿ. ಆದರೆ ಅದು ನೀವು ಒಟ್ಟಾಗಿ ಹಾಕ್ಬಿಟ್ಟು ಸಂಸಾರಕ್ಕೋಸ್ಕರ ಯಾಕೆ ಅದನ್ನು ಖರ್ಚು ಮಾಡಬಾರ್ದು? ಅದನ್ನು ಮುಚ್ಚಿಡ್ತಕ್ಕಂಥದ್ದು ಏನಿದೆ? ಇನ್ನು ಪತಿ ಪತ್ನಿಯರಿಬ್ಬರು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಮಕ್ಕಳ ಗತಿ ಏನು? ಮೊನ್ನೆ ಒಂದು ಕೊಂಚ ದಿವಸದ ಹಿಂದೆ 24ನೇ ತಾರೀಕು ಟು ಬಿ ಮೋರ್ ಸ್ಪೆಸಿಫಿಕ್, ರಾತ್ರಿ 8 ಗಂಟೆಗೆ ಒಬ್ಬರು ಭಕ್ತರ ಮನೆಗೆ ಹೋಗಿದ್ದೆ. ಎಲ್ಲೋ ಉಪನ್ಯಾಸ ಇತ್ತು. ವಾಪಸ್ ಆಶ್ರಮಕ್ಕೆ ಬರುವಾಗ ದಾರಿನಲ್ಲೇ ನಮ್ಮ ಮನೆ ಇದೆ ಬನ್ನಿ ಅಂತಂದು ಭಕ್ತರು ಕರ್ಕೊಂಡು ಹೋದರು. ಒಂದು 10 ನಿಮಿಷ ಕೂತಿದ್ದೆ. ಪುಟಾಣಿ ಮಗು 1.5 ವರ್ಷ, ವೆರಿ ನೈಸ್ ಚೈಲ್ಡ್. ಕೇಳಿದ್ರೆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗಿದ್ದಾರೆ. ಒಬ್ಬರು ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ ಬರೋದು, ಇನ್ನೊಬ್ಬರಿಗೆ ರಾತ್ರಿ 3 ಗಂಟೆಗೆ ಡ್ಯೂಟಿ ಅಂತೆ. ಆಮೇಲೆ ಈ ರೀತಿ ತಂದೆ ತಾಯಿ ಇಬ್ಬರು ಹೊರಗಡೆ ಹೋಗ್ತಾ ಇದ್ದಾರೆ. ಈ ಪುಟ್ಟ ಮಗುವಿನ ಗತಿ ಏನು? ಅದು ಕೂಡ ಒಂದು ಜೀವ. ನಾಳೆ ಬೆಳೆದ್ಬಿಟ್ಟು ಅದೊಂದು ಪುರುಷನೋ ಸ್ತ್ರೀಯೋ ಇದ್ದು ಸಮಾಜದಲ್ಲಿ ಜೀವನ ನಡೆಸಬೇಕಾಗಿರ್ತಕ್ಕಂಥ ಒಂದು ಜೀವಂತ ವ್ಯಕ್ತಿ. ಆರ್ ಯು ನಾಟ್ ರೂಯಿನಿಂಗ್ ದೇರ್ ಲೈಫ್ಸ್? ಸ್ವಲ್ಪ ಯೋಚನೆ ಮಾಡಬೇಕಿದ್ದನ್ನು. ಇಬ್ಬರಲ್ಲಿ ಒಬ್ಬರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗ್ತಾ ಇರಲಿಲ್ವಾ? ಏನೋ ಒಂದು ಆ ಮಗುವಿನ ಅದೃಷ್ಟಕ್ಕೆ ಆ ತಾಯಿ ಮತ್ತು ಅಜ್ಜಿ ಮತ್ತು ತಾತ ಇದ್ದರು, ಪ್ರೀತಿಯಿಂದ ನೋಡ್ಕೊತಾ ಇದ್ದು, ಎಕ್ಸೆಪ್ಷನ್ ಅಂತ ಇಟ್ಕೊಳ್ಳಿ. ಆದರೆ ಎಲ್ಲರ ಮನೆಗಳಲ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು, ಪ್ಲೇ ಹೋಮೋ ಅಥವಾ ದಾದಿಗಳನ್ನ ಇಟ್ಬಿಟ್ಟು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ದಾದಿ ಸೈಕಾಲಜಿ ಬರುತ್ತೆ ಅವರಿಗೆ ಅಂತ ಇಟ್ಕೊಳ್ಳಿ. ಇನ್ನು ನಮ್ಮಲ್ಲಿರ್ತಕ್ಕಂಥ ಮತ್ತೊಂದು ಭಾವನೆ ಅಂತಂದರೆ, ಈ ಕ್ರಿಶ್ಚಿಯನ್ ಮಿಷನರಿಗಳ ಶಾಲೆಗಳಲ್ಲಿ ಅದ್ಭುತವಾದಂತಹ ವಿದ್ಯೆಯನ್ನು, ಡಿಸಿಪ್ಲಿನನ್ನು ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಒಂದು ಘಟನೆ ಬಹುಶಃ 1.5 ವರ್ಷದ ಕೆಳಗೆ ನಡೆದಂತಹದ್ದು, ಹೇಳಲೇಬೇಕದನ್ನು. ಕೃಷ್ಣರಾಜಪುರದಲ್ಲಿ ಒಂದು ಮಿಷನರಿ ಶಾಲೆಯಲ್ಲಿ ನಡೆದಂಥ ಘಟನೆ.
ಡಿಬೇಟಿಂಗ್ ಕಾಂಪಿಟೇಷನ್ ಮಾಡಿದ್ದಾರೆ ಏಥಿಯಿಸಮ್ ಮತ್ತು ಥಿಯಿಸಮ್ ಬಗ್ಗೆ. ಆವಾಗ ಅಲ್ಲಿದ್ದಂತಹ ಕೆಲವು ಹಿಂದೂ ಮಕ್ಕಳು, ಕ್ರಿಶ್ಚಿಯನ್ ಮಕ್ಕಳು ಇಬ್ಬರೂ ಕೂಡ ಹಿಂದೂ ಧರ್ಮವನ್ನು ನಿಂದಿಸಿ ದೇವದೇವತೆಯರ ಚಿತ್ರಗಳನ್ನು ಕೆಳಗಡೆ ಹಾಕಿ ಬೂಟ್ಸ್ ಕಾಲಲ್ಲಿ ತುಳಿದಿದ್ದಾರೆ. ಹೇಗೋ ಅದು ಗೊತ್ತಾಯಿತು, ನಮ್ಮವರೇ ಆಗಿರ್ತಕ್ಕಂಥ ಒಬ್ಬರು ಸ್ವಾಮೀಜಿಯವ್ರಿಗೆ ಗೊತ್ತಾಯಿತು. ಅವರೇನು ಮಾಡಿದ ತಕ್ಷಣ ಒಂದು ಲಾಯರ್ ನೋಟಿಸ್ ಕಳಿಸ್ಬಿಟ್ರು ಮ್ಯಾನೇಜ್ಮೆಂಟ್ಗೆ. ನಮ್ಗೆ ಹೀಗೆ ಸುದ್ದಿ ಬಂದಿದೆ, ಇದು ನಿಜವೇ ಸುಳ್ಳೆ, ಇದು ಸುಳ್ಳಾಗಿದ್ದು ನಿಜವಾಗಿದ್ದ ಪಕ್ಷದಲ್ಲಿ ನೀವು ಅಪಾಲಜಿ ಮಾಡಬೇಕು ಅಂತ. ಸರಿ, ಸಿಕ್ಕಾಕೊಂಡ್ಬಿಟ್ರಲ್ಲ, ಅದ್ರ ಉತ್ತರ ಕೊಡ್ತಾ ಇಲ್ಲ. ಇವರೇನು ಮಾಡಿದ್ರು, 50 ಜನರನ್ನು ಕರ್ಕೊಂಡು ಹೋದ್ರು, ಮುತ್ತಿಗೆ ಹಾಕಿದ್ರು ಆ ಶಾಲೆಗೆ. ಪ್ರಿನ್ಸಿಪಾಲು ಮತ್ತು ಆ ಇನ್ನೊಬ್ಬರು ಕ್ರಿಶ್ಚಿಯನ್ ಲೇಡಿ ಮೇಷ್ಟ್ರು ಇಬ್ಬರನ್ನು ಕೂಡಿಸಿದ್ರು ಎದುರುಗಡೆ. ಬಾಯಿನಲ್ಲಿ ಹೂ ಅನಿಸಿದ್ರು, ಅಪಾಲಜಿ ಲೆಟ್ರ್ ಬರೆಸಿ ಸೈನ್ ಹಾಕಿಸಿದ್ರು. ಆಮೇಲೆ ವಿಟ್ನೆಸ್ ಕೂಡ ಸೈನ್ ಹಾಕಿದ್ರು. ಅಲ್ಲಿಗೆ ಬಿಡಲಿಲ್ಲ, ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟು ಅವರಿಂದ ಎನ್ಕ್ವೈರಿ ಆಗಿ ಆಕೆನ ಡಿಸ್ಮಿಸ್ ಮಾಡಿದ್ರು. ಆಮೇಲೆ ಬಂದು ಆಕೆ ಕುಯ್ಯೋಮರು ಅಂತ ಅಳ್ತಾ ಇದ್ಲು, ಅದು ಬೇರೆ ವಿಷಯ. ಆದರೆ ಎಷ್ಟು ದೂರ ಹೋಗಿದೆ ಮಿಷನರಿ ಶಾಲೆಗಳಲ್ಲಿ, ಅದನ್ನು ಪ್ರತಿಭಟಿಸ್ತಕ್ಕಂಥ ಶಕ್ತಿನೂ ನಮ್ಮಲ್ಲಿಲ್ವಾ? 100ಕ್ಕೆ 95 ಜನ ಹಿಂದೂ ಮಕ್ಕಳಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು. ತಂದೆ ತಾಯಿಗಳು ಯಾಕೆ ಸುಮ್ಮನೆ ಕೂತ್ಕೋಬೇಕು? ಅಯ್ಯೋ ಫೇಲ್ ಮಾಡಿಸ್ಬಿಡ್ತಾರೆ, ಆಮೇಲೆ ನಾಳೆ ದಿವಸ ಟಿ ಸಿ ಕೊಡೋದಿಲ್ಲ. ಅದೇ ನೋಡಿ, ಒಬ್ಬ ಮುಸಲ್ಮಾನ್ ಮಕ್ಕಳನ್ನು ಮುಟ್ಟೋ ಧೈರ್ಯ ಇದೆ ಅವರಿಗೆ, ಎಂದಿಗೂ ಯಾತಕ್ಕೆ? ಆ ಒಂದು ಧರ್ಮಾಭಿಮಾನವನ್ನು ಕೆಚ್ಚನ್ನು ನಾವು ಬೆಳೆಸ್ಕೋಬೇಕು. ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಆ ರೀತಿ ಅವಮಾನ ಆದರೆ ಇಡೀ ಸಮಾಜ ಸಿಡಿದೇಳಬೇಕು. ಎಲ್ಲಿ ತನಕ ಅದು ಬರೋದಿಲ್ವೋ ಅಲ್ಲಿ ತನಕ ನಮ್ಮನ್ನು ಯಾರು ಕಾಪಾಡೋಕ್ಕಾಗಲ್ಲ. ಅದಕ್ಕೆ ಸಾವರ್ಕರ್ ಹೇಳಿಬಿಟ್ರು, ಮಿಲಿಟರೈಸ್ ಆರ್ ಪೆರಿಶ್ ಅಂತ ಒಂದೇ ಮಾತು ಹೇಳಿಬಿಟ್ರು. ಇವತ್ತಿನ ಹಿಂದೂ ಸಮಾಜ ನೋಡಿದ ಕೂಡಲೇ ನಮಗೆಲ್ಲ ಗಾಬರಿ ಆಗ್ತಾ ಇದೆ. ಆದರೂ ನಾವಿನ್ನು ಕುಂಭಕರ್ಣನ ಎದ್ದೇ ಇಲ್ಲ ಅಂತ ಇಟ್ಕೊಳ್ಳಿ. ಆಮೇಲೆ ಮತ್ತೊಂದು, ಪಾಶ್ಚಿಮಾತ್ಯರ ಸಂಸ್ಕೃತಿಯ ಅಂಧಾನುಕರಣೆ. ಅವ್ರು ಏನು ಮಾಡ್ತಾರೋ ಅದನ್ನೆಲ್ಲ ನಾವು ಮಾಡಬೇಕು, ನಮ್ಮದೆಲ್ಲ ಕೆಟ್ಟದ್ದು ಹಾಳು, ಈ ಭಾವನೆಯನ್ನು ಅವ್ರು ಚಿಕ್ಕಂದಿಂದ ಅವ್ರ ಮನಸ್ಸಿಗೆ ಮಕ್ಕಳಿಗೆ ತುಂಬಿಸ್ತಾರೆ. ಕೊಳ್ಳೇಗಾಲದಲ್ಲಿ ನಮ್ಮದೊಂದು ಆಶ್ರಮ ಇದೆ, ಅಲ್ಲಿ ಹೋಗಿದ್ದೆ. ಅಲ್ಲಿ ಓದ್ತಾ ಇದ್ದಂಥ ಶಾಲೆ ಮಕ್ಕಳು, 6ನೇ ಕ್ಲಾಸ್ನಲ್ಲೋ 7ನೇ ಕ್ಲಾಸ್ನಲ್ಲೋ ಇದ್ದ ಹುಡುಗ ಇದಕ್ಕಿದಾಗೆ ಬಂದ ನನ್ನ ಹತ್ರ. ಇದು ನೋಡಿ ಸ್ವಾಮೀಜಿ ಅಂತಂದ. ಏನಪ್ಪ? ಅವರು ಮೇಷ್ಟ್ರು ಅವ್ರು ಹೇಳ್ತಾರೆ, ಚಾಮುಂಡೇಶ್ವರಿ ಪಿಶಾಚಿ ಅಂತೆ. ಚಾಮುಂಡೇಶ್ವರಿನ ಯಾಕೆ ಪಿಶಾಚಿ ಅಂತಂತಾರೆ? ಅಲ್ಲ, ಚಾಮುಂಡೇಶ್ವರಿ 8 ಕೈ ಇದೆಯಲ್ಲ, ಯಾರಿಗಾದ್ರೂ 8 ಕೈ ಇರುತ್ತಾ? ಆದ್ದರಿಂದ ಅವಳು ಪಿಶಾಚಿ. ಅದಕ್ಕೆ ನಾನು ಹೇಳಿದೆ, ಅವರು ಆ ರೀತಿ ಅಂದಾಗ ನಿನಗೆ ಹೇಗೆ ಅನ್ನಿಸ್ತು ಅಂತ. ಹಿಡ್ಕೊಂಡು 2 ಕಪಾಳಕ್ಕೆ ಕೊಟ್ಟಬೇಡ ಅಂತ ಅನ್ನಿಸ್ತಂತೆ ಅವನಿಗೆ. ಯಾಕೆ ಮಾಡಲಿಲ್ಲ ಅಂತ ಕೇಳಿದೆ. ವಿಲಾಸ್ವಾಮೀಜಿ ಫೇಲ್ ಮಾಡಿಸ್ಬಿಡ್ತಾರೆ. ಆ ಚಿಕ್ಕ ಹುಡುಗರಿಗೆ ಅವ್ರ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ನೋಡಿ. ಇದನ್ನು ಸಹಿಸ್ಕೊಂಡು ನಾವು ಕೂತಿದ್ದೇವೆ. ಈ ಅಂಧಾನುಕರಣೆಯನ್ನು ವಿವೇಕಾನಂದರು ಬಹಳ ಚೆನ್ನಾಗಿ ಟೀಕಿಸ್ತಾರೆ. ಇಮಿಟೇಷನ್ ಮೇನಿಯಾ ಅಂತ ಹೇಳ್ತಾರೆ. ಈ ಉದಾಹರಣೆಗೆ ನೋಡಿ, ಹುಟ್ಟಿದಬ್ಬ ಮನೆಯಲ್ಲಿ ಆಚರಿಸ್ಬೇಕಾದ್ರೆ ನಮ್ಮದೇ ಒಂದು ಕ್ರಮ ಇದೆ. ಇಷ್ಟ ದೇವತೆ ಮನೆ ದೇವರು ಪೂಜೆ ಮಾಡೋದು, ಆಯುಷ್ಯ ಹೋಮ ಮಾಡೋದು, ಗುರು ಹಿರಿಯರ ಆಶೀರ್ವಾದ ಪಡೆಯೋದು, ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರೋದು, 4 ಜನರ ಕರೆಸಿ ಊಟ ತಿಂಡಿ ಕೊಡಿ, ಯಾರು ಬೇಡ ಅನ್ನಲ್ಲ. ಆದರೆ ಈ ಕೇಕ್ ಕಟ್ ಮಾಡೋದಂತ, ಅದು ಆ ಕೇಕಿನ ಮೇಲೆ ಬರ್ತ್ಡೇ ಅಂತಿರುತ್ತೆ, ಈ ಹುಡುಗನ ಹೆಸರಿರುತ್ತೆ.